ವಂದನೆಗಳಮ್ಮ. ವಂದನೆಗಳಣ್ಣ. ವಂದನೆಗಳು. ಆಮೇಲೆ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿ ಇದ್ದಂತ ನಮ್ಮ ತಂದೆಯ ದೇವರೇ, ಮಹೋನ್ನತನೇ, ಸರ್ವೋನ್ನತನೇ, ಅತಿ ಪರಿಶುದ್ಧನಾದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರಗಳ ಪಾದಗಳಿಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟು ನಡೆಸಿದ್ದೀರಾ. ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮ ಮಕ್ಕಳೊಟ್ಟಿಗೆ ಸೇರಿಸಿ, ಸಭೆಯಾಗಿ ಸೇರಿಸಿ, ಹೀಗೆ ತಂದೆಯ ದೇವರೇ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ, ಇಲ್ಲ ವಾಕ್ಯದ ಮೂಲಕ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ಬಂದಿರುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ನಿಮಗೆ ಸ್ತೋತ್ರಗಳನ್ನು ತಿಳಿಸ್ತಾ ಇದ್ದೀನಿ. ಕುಟುಂಬ ಸಹಿತವಾಗಿ ನಿಮ್ಮ ಮಕ್ಕಳು ಇದ್ದಾರೆ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಇವಾಗ ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ನಿಮ್ಮೊಟ್ಟಿಗೆ ಮಾತನಾಡುವಂತ ಅಂಶದ ಹೆಸರು ಹೃದಯ ನಾಶಕರವಾದದ್ದು, ಇಲ್ಲಾಂದ್ರೆ ಹೃದಯ ನಾಶಕರವಾದ ಗುಂಡಿಯೋ ಎಂಬ ಅಂಶವನ್ನ ಮಾತಾಡ್ತಾ ಇದ್ದೀನಿ. ಹೃದಯ ನಾಶಕರವಾದ ಗುಂಡಿಯೋ ಎಂಬ ಅಂಶವನ್ನು, ನಾಶನ ಮಾಡುವಂತ ಗುಂಡಿ. ಗುಂಡಿ ಅಂದಾಗ ಯಾವುದೊಂದು ಕುಣಿಗಳಿರ್ತಾವಲ್ಲ, ಆದರೆ ಆ ಕುಣಿಗಳಲ್ಲಿ ಒಂದು ವೇಳೆ ಬಿದ್ರೆ ಅಲ್ಲಿಂದ ಹೊರಗಡೆ ಎತ್ತಬೇಕಾದ್ರೆ ಸಾಧ್ಯವಿಲ್ಲ, ಮುಗೀತು. ಕೆಲವರು ದೊಡ್ಡದು ಕುಣಿ ತೋಡಿರ್ತಾರೆ ಈ ಲೋಕದಲ್ಲಿ. ಅಲ್ಲಿ ಈ ಬೋರು ತೆಗೆಯುವಂತ ಸಮಯದಲ್ಲಿ ಕುಣಿಗಳು ತೆಗಿತಾ ಇರ್ತಾರೆ. ಆ ಕುಣಿಗಳಲ್ಲಿ ಕೆಲವರು ಅಲ್ಲಲ್ಲಿ ಚಿಕ್ಕ ಮಕ್ಕಳು ಬಿದ್ದ ಹಾಗೆ ಆ ಮಕ್ಕಳನ್ನು ತೆಗೆಯೋದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಅದೇ ರೀತಿಯಲ್ಲಿ ಈ ಅರಣ್ಯದಲ್ಲಿ ಹೋಗುವಾಗ, ಎಲ್ಲೋ ಒಂದು ಸಂದರ್ಭದಲ್ಲಿ ಅರಣ್ಯದಲ್ಲಿ ನಡೆಯುವಂತ ಸಮಯದಲ್ಲಿ ಹೊಸ ಜಾಗದಲ್ಲಿ ಹೋಗುವಾಗ ಕುಣಿಗಳಿರಲ್ಲ. ಕುಣಿಗಳು ಎಲ್ಲಿ ಕುಣಿಗಳಿರ್ತೋ ಏನೋ ಗೊತ್ತಿರಲ್ಲ. ಒಂದು ವೇಳೆ ಆ ಕುಣಿಯಲ್ಲಿ ನಾವು ಬಿದ್ದಾಗ ಕೆಲವು ಚಿಕ್ಕದಿರುತ್ತೆ, ಇನ್ನು ಕೆಲವು ದೊಡ್ಡ ಕುಣಿಗಳಿರ್ತವೆ, ದೊಡ್ಡ ಒಂದು ಗುಂಡಿಗಳ ತರ. ಅಲ್ಲಿ ಆ ರೀತಿ ಇದ್ದಾಗ ಅಲ್ಲಿಂದ ಮೇಲೆ ಬರ್ಬೇಕಾದ್ರೆ ಅನುಕೂಲ ಇರಲ್ಲ. ಮೇಲೆ ಬರೋದಕ್ಕೆ ಅನುಕೂಲ ಇಲ್ಲದ ಪರಿಸ್ಥಿತಿ. ಆಳವಾದಂತ ಕುಣಿಗಳಿರ್ತವೆ, ಆಳವಾದಂತ ಗುಂಡಿಗಳಿರ್ತವೆ, ಭಯಂಕರವಾದಂತ ಗುಂಡಿಗಳಿರ್ತವೆ. ಅಲ್ಲಿಂದ ಮೇಲೆ ಬರ್ಬೇಕಾದ್ರೆ ಬಹಳ ಕಷ್ಟ ಇರುತ್ತೆ, ಅನುಕೂಲ ಇಲ್ಲದ ಪರಿಸ್ಥಿತಿಗಳಿರುತ್ತೆ. ಕೆಲವರು ಆ ಗುಂಡಿಗಳಲ್ಲೇ ಸತ್ತೋಗಿರ್ತಾರೆ. ಪ್ರಿಯರೇ, ಒಂದು ಮಾತನ್ನು ನೋಡೋಣ. ಅಂದ್ರೆ ಈ ಸಮಾಜದಲ್ಲಿ ನಡೆದಂತ ಘಟನೆಗಳು, ಒಂದು ಕಾಲದಲ್ಲಿ ಅಬ್ರಹಾಮನ ಕಾಲದಲ್ಲಿ ನಡೆದಂತ ಒಂದು ಘಟನೆ ನೋಡೋಣ. ಆದಿಕಾಂಡ 14ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 14ನೇ ಅಧ್ಯಾಯ 10ನೇ ವಚನವನ್ನು. ಆದರೆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುಣಿಗಳು ತುಂಬಾ ಇದ್ದವು. ಸೊದೋಮ್ ಗೋಮರಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುಣಿಗಳಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಸಾಕು. ಅಂದ್ರೆ ಈ ಸೊದೋಮ್ ಗೋಮರಗಳ ಒಂದು ಪಟ್ಟಣಗಳ ಮೇಲೆ ಕೆಲವರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ
ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರ್ತಾರೆ. ಓಡೋಗುವಂತ ಒಂದು ಸಮಯದಲ್ಲಿ ಒಂದು ತಗ್ಗಿ ಇರುತ್ತಂತೆ. ತಗ್ಗುಗಳು ಅಂದ್ರೆ ಕುಣಿಗಳು. ಆ ಕುಣಿಗಳಲ್ಲಿ ಕೆಲವರು ಬಿದ್ದು ಸತ್ತೋಗ್ತಾರೆ ಎನ್ನುವಂಥದ್ದು ನೋಡ್ತೀವಿ. ಸತ್ತೋಗಿರ್ತಾರೆ. ಇವಾಗ ಅರಣ್ಯದಲ್ಲಿ ಓಕೆ, ಎಲ್ಲೋ ಕೆಲವು ಕಡೆ ರಾತ್ರಿ ನಡೆಯುವಾಗ ಕೆಲವು ಸಂದರ್ಭಗಳಲ್ಲಿ ಕುಣಿಗಳು, ದೊಡ್ಡ ದೊಡ್ಡ ಕುಣಿಗಳಿರ್ತವೆ. ಆ ಕುಣಿಗಳಲ್ಲಿ ಬಿದ್ದೋದಾಗೆ ಇಲ್ಲಾಂದ್ರೆ ಸತ್ತೋದ ಹಾಗೆ ಇತಿಹಾಸದಲ್ಲಿ ನೋಡುವಾಗ ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ದೊಡ್ಡ ಕುಣಿಗಳವು, ಅಲ್ಲಿಂದ ಮೇಲಕ್ಕೆ ಬರೋದಕ್ಕಾಗಲ್ಲ. ನಾಶವಾದ ಕುಣಿಗಳು ಅಂತಾರೆ, ನಾಶಕರವಾದಂತ ಗುಂಡಿಗಳು ಅಂತಾರೆ. ಇಂಥ ಗುಂಡಿಗಳು ಅಲ್ಲೊಂದು ಇಲ್ಲೊಂದು, ಅಲ್ಲೊಂದು ಇಲ್ಲೊಂದು ಇಲ್ಲಿ ಕಾಣ್ತಾ ಇರ್ತೀವಿ. ಓಕೆ, ಈಗ ಪ್ರಿಯರಾದ ದೇವರ ಮಕ್ಕಳ ಹೃದಯ ಕೂಡ ಆ ರೀತಿ ನಾಶಕರವಾದಂತ ಗುಂಡಿಯಾಗಿದೆಯಾ? ಹೃದಯ ಅಂದ್ರೆ ಮತ್ತೆ ನೀವು ಗುಂಡಿಗೆಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಗುಂಡಿಗೆ ಇರುತ್ತಲ್ಲ, ನಮ್ಮ ಗುಂಡಿಗೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥದ್ದು, ಅದಲ್ಲ. ಹೃದಯ ಅಂದ್ರೆ ಮನಸ್ಸು. ಹೃದಯ ಅಂದ್ರೂ ಮನಸ್ಸು ಅಂದ್ರೂ ಒಂದೇ. ಬೈಬಲ್ನಲ್ಲಿ ಹೃದಯ ಮನಸ್ಸು ಎರಡಕ್ಕೂ ಒಂದೇ ಅರ್ಥ, ಪರ್ಯಾಯ ಪದಗಳು. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ, ಗುಂಡಿಗೆಗೆ ಒಂದು ಚಿತ್ರ ಹಾಕಿ, ಗುಂಡಿಗೆ ಚಿತ್ರ ಹಾಕಿ ಹೃದಯ ಅಂತ ಹಾಕಿರ್ತಾರೆ. ದೇವರಲ್ಲಿದ್ದು ಆ ಗುಂಡಿಗೆ ವಿಷಯದಲ್ಲಿ ಅಲ್ಲ, ಮನಸ್ಸು ಇಲ್ಲಾಂದ್ರೆ ಅದಕ್ಕೆ ಹೃದಯ ಅಂತ. ಇದಕ್ಕೆ ಸಂಬಂಧಪಟ್ಟ ಒಂದು ವಚನ ಇರುತ್ತೆ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನದಲ್ಲಿ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನದಲ್ಲಿ ಮಾತಿರುತ್ತೆ, ನೋಡೋಣ. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅವರ ನಾಲಿಗೆಯಿಂದ ಸವಿ ಮಾತಾಡಿದರು. ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. ಸರ್, ಅಂದ್ರೆ ಅವರ ನಾಲಿಗೆಯಿಂದ ಸವಿ ಮಾತನಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅಂತಾರೆ. ಅಂದ್ರೆ ಈ ಸಮಾಜದಲ್ಲಿ ಪ್ರಿಯರ ದೇವರ ಮಕ್ಕಳ ಭಕ್ತರು ಇದ್ದಾರೆ, ಅದೇ ಪ್ರಕಾರ ಮೂಢ ಭಕ್ತರು ಕೂಡ ಇರ್ತಾರೆ. ಇನ್ನೊಂದು ಗುಂಪು ಏನಪ್ಪಾ ಅಂದ್ರೆ, ಭಕ್ತಿಯಲ್ಲಿ ಹೊರಗಡೆ ಕಾಣಿಸಿಕೊಳ್ತಾರೆ, ಭಕ್ತಿಯಲ್ಲಿ ಇದ್ದೀವಂತೇಳಿ ಕಾಣಿಸಿಕೊಳ್ತಾರೆ, ಆದ್ರೆ ಮಾಯದಾರಿಯಲ್ಲಿರ್ತಾರೆ. ಇವಾಗ ಪ್ರತಿ ಹೃದಯಗಳನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಪ್ರತಿ ಹೃದಯಗಳಂದ್ರೆ ನಮ್ಮ ಹೃದಯಗಳನ್ನ ನಾವು ಪರಿಶೋಧನೆ ಮಾಡ್ಕೋಬೇಕು. ಹೊರಗಡೆ ಇರುವಂತ ಸಮಾಜ ಹೇಗಿದೆ ಅಂತ ನೋಡುವಾಗ, ಒಂದು ರೀತಿಯಲ್ಲಿ ಪಾಪದ ವ್ಯಾಮೋಹದಲ್ಲಿ, ಅಂಧತ್ವದಲ್ಲಿ ಇದೆ. ಅಂದ್ರೆ ದೇವರು ಮನಸ್ಸನ್ನ ಕೊಟ್ಟಿದ್ದು, ಈ ಶರೀರವನ್ನ ಕೊಟ್ಟಿದ್ದು, ದೇಹವನ್ನು, ಹೃದಯವನ್ನು, ಆತ್ಮವನ್ನು ಕೊಟ್ಟಿದ್ದು ಈ ಲೋಕದಲ್ಲಿ ಯಥಾರ್ಥರಾಗಿ ಬದುಕರಿ ಅಂತ, ಈ ಲೋಕದಲ್ಲಿ ಉನ್ನತರಾಗಿ ಬದುಕರಿ ಅಂತ, ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಘನವುಳ್ಳವರಾಗಿ, ಉನ್ನತರಾಗಿ ಬದುಕಬೇಕು ಅಂತೇಳಿ ದೇವರು ಈ ಜಗತ್ತನ್ನ ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿದ್ದಂತ ಪ್ರತಿ ವಸ್ತುಗಳನ್ನು ಉಂಟು ಮಾಡಿದ್ದಾರೆ. ಇವೆಲ್ಲ ಉಂಟು ಮಾಡಿ ದೇವರು ನಮಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ತಂದೆಯಾದ ದೇವರು ಕೊಟ್ಟಂತ ಅವಕಾಶ. ಈ ಲೋಕದಲ್ಲಿ ನಾವೆಲ್ಲರೂ ಬದುಕುವಂಥದ್ದು, ಜೀವಿಸುವಂಥದ್ದು ಇದೆಯಲ್ಲ, ಇದು ದೇವರು ಕೊಟ್ಟಂತ ಒಂದು ಭಾಗ್ಯ. ಇದು ಈ ಜೀವಿತದಲ್ಲಿ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಈ ಸಮಾಜದಲ್ಲಿ
ಜೀವಿಸುವಂತ ಈ ದಿನಗಳಲ್ಲಿ ಕೆಲವರು ಸವಿ ಮಾತಿನಿಂದ ಮಾತನಾಡಿ, ಅಂದ್ರೆ ಸಿಹಿಯಾದ ಮಾತುಗಳಿಂದ ಜನರನ್ನ ಮೋಸ ಮಾಡ್ತಾ ಇರ್ತಾರೆ, ತಪ್ಪು ದಾರಿಯಲ್ಲಿ ನಡೆಸ್ತಾ ಇರ್ತಾರೆ, ಏನೋ ಆಶೆಗಳನ್ನು ತೋರಿಸ್ತಾ ಇರ್ತಾರೆ. ಆಮೇಲೆ ದಾರಿ ತಪ್ಪಿಸ್ತಾ ಇರ್ತಾರೆ. ನಾವು ಕೂಡ ಅನೇಕ ಸಾರಿ ಮೋಸ ಹೋಗ್ತಾ ಇರ್ತೀವಿ. ಪದೇ ಪದೇ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮೋಸ ಹೋಗ್ತಾ ಇರ್ತೀವಿ, ಮೋಸ ಮಾಡ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಏನೋ ಒಂದು ನಡೀತಾ ಇರುತ್ತೆ ಘಟನೆ. ಆದರೆ ವಾಕ್ಯಗಳನ್ನ ಮುಂದೆ ಇಟ್ಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸ್ಕೊಳ್ಬೇಕಾಗಿದೆ. ಉನ್ನತವಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಉನ್ನತವಾಗಿ ಬದುಕಬೇಕಾಗಿದೆ. ನೋಡಿ, ಅವರ ಬಾಯಲ್ಲಿ ಯಥಾರ್ಥವಿಲ್ಲ. ಅವರು ನಾಲಿಗೆಯಿಂದ ಸವಿ ಮಾತನಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅಂತಾರೆ. ದೇವರು ಈ ಸಮಾಜದಲ್ಲಿ ಕೆಲವರನ್ನ ನೋಡಿ ಹೇಳುವಂತ ಮಾತು ಅಂದ್ರೆ, ಹೃದಯ ನಾಶಕರವಾದಂತ ಗುಂಡಿಯಾಗಿದೆಯಾ? ನಾಶಕರವಾದಂತ ಆ ಹೃದಯದಲ್ಲಿ ಪ್ರಿಯರಾದ ದೇವರ ಮಕ್ಕಳ ನಾಶ ಎನ್ನುವಂಥದ್ದು ತುಂಬಿಕೊಂಡಿದೆಯಂತ. ಅದಕ್ಕೆ ಯೆರೆಮೀಯ ಗ್ರಂಥದಲ್ಲಿ ಕೂಡ ಒಂದು ಮಾತು ನೋಡ್ತೀವಿ ಪ್ರಿಯರೇ. ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು. 9, 10. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರೇಂದ್ರಿಯವನ್ನು ಶೋಧಿಸುವನು ಆಗಿದ್ದೇನೆ. ಸಾಕು. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತ್ಯರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ದೇವರು ನೋಡಿ, ಹೃದಯವನ್ನು ಪರಿಶೋಧನೆ ಮಾಡುವಾಗ, ಮಾನವರ ಹೃದಯಗಳನ್ನ ಪರಿಶೋಧನೆ ಮಾಡುವಾಗ ಎಲ್ಲಾ ಹೃದಯಗಳು ಏನ್ ಕಾಣ್ತಾ ಇದೆ? ಗುಣವಾಗದ ರೋಗಕ್ಕೆ ಒಳಗಾಗಿದೆಯಂತೆ. ಗುಣವಾಗದ ರೋಗಕ್ಕೆ ಒಳಗಾಗಿದೆ. ನೀವು ಹೇಳ್ಬೋದು, ಇಲ್ಲ ಬ್ರದರ್, ನನ್ನ ಹೃದಯ ಆರೋಗ್ಯಕರವಾಗಿದೆ, ನನ್ನ ಹೃದಯ ಆರೋಗ್ಯವಾಗಿದೆ ಅಂತೇಳಿ ಹೇಳ್ಕೋಬಹುದು. ಆದರೆ ನಮ್ಮ ಹೃದಯ ನಮ್ಮನ್ನು ಅಂದ್ರೆ ನಮ್ಮ ಆತ್ಮವನ್ನ, ಅಂದ್ರೆ ನಾವು ಅಂದ್ರೆ ಆತ್ಮ, ಹೌದಲ್ವಾ? ನಾವು ಅಂದ್ರೆ ಆತ್ಮ, ನೀನು ನಾನು, ನೀನು ಆತ್ಮ, ನೀನು ಆತ್ಮ. ಆತ್ಮನಾಗಿರುವಂತ ನಿನಗೆ ಹೃದಯ ಇದೆ. ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಹೃದಯ ಇದೆ. ಅದೇ ಪ್ರಕಾರ ಶಾರೀರಕ್ಕೆ ಸಂಬಂಧಪಟ್ಟಂತ ಹೃದಯನೂ ಕೂಡ ಇದೆ. ಹೃದಯ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಹೃದಯ ಎನ್ನುವಂಥದ್ದು ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಚಿತ್ರ ತೋರಿಸ್ತಾರಲ್ಲ, ಗುಂಡಿಗೆ ಚಿತ್ರ, ಅದಲ್ಲ. ಮನಸ್ಸು, ಮನಸ್ಸು. ಈ ಎಲ್ಲಾರ್ಗೂ ಏನ್ರಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಮತ್ತೊಂದು ಶರೀರಕ್ಕೆ ಸಂಬಂಧಪಟ್ಟದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತಿರುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನವನ್ನು, ಇಲ್ಲಾಂದ್ರೆ 4ನೇ ವಚನದಿಂದ ನೋಡೋಣ. 4ನೇ ವಚನ, 5ನೇ ವಚನ.
ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಹ್ಮ್ ಶರೀರ ಹಾಗೆ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಸಾಕು. ನೋಡಿ ಪ್ರಿಯರಾದ ದೇವ್ರ ಮಕ್ಳಿರ, ಇವಾಗ ಆತ್ಮ ಸಂಬಂಧವಾದವ್ರು ಏನ್ ಮಾಡ್ತಾರಂದ್ರೆ, ಆತ್ಮದ ಮೇಲೆ, ದೇವರ ಮೇಲೆ, ಪವಿತ್ರಾತ್ಮನ ವಿಷಯದಲ್ಲಿ ವಿಚಾರ ಮಾಡ್ತಾ ಇರ್ತಾರೆ. ಮನಸ್ಸು ಅದ್ರ ಮೇಲೆ ಕೊಟ್ಟು ನಡ್ಕೊಳ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ನನ್ನ ತಂದೆಯಾದ ದೇವರನ್ನ ನಾನು ಮಹಿಮೆ ಪಡಿಸ್ಬೇಕು, ಘನಪಡಿಸ್ಬೇಕು ಅಂತೇಳಿ ದೇವರ ಆತ್ಮದ ಮೇಲೆ ಮನಸ್ಸಿಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ, ಶರೀರದ ಮೇಲೆ ಮನಸ್ಸಿಡುವಂಥದ್ದು ನೋಡ್ತೀವಿ. ದೇವ್ರು ಕೊಟ್ಟಂತ ಆಯುಷ್ಕಾಲವನ್ನ ಸಂಪೂರ್ಣವಾಗಿ ಆ ಶರೀರಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳಿಗೆ ಅಂದ್ರೆ ಈ ರೀತಿ ಆಲೋಚನೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇವೆರಡರಲ್ಲಿ ನೋಡುವಾಗ ಹೃದಯ ಇದೆಯಲ್ಲ, ಶರೀರಕ್ಕೂ ಹೆಚ್ಚಾಗಿ ಒಳಪಟ್ಟಿದೆಯಾ ಅಥವಾ ಆತ್ಮಕ್ಕೆ ಒಳಪಟ್ಟಿದೆಯಾ? ಆತ್ಮಕ್ಕೆ ಒಳಪಟ್ಟು ಆತ್ಮದ ಆಲೋಚನೆಗಳಲ್ಲಿ ಇದೆಯಾ ಅಂತ ನೋಡುವಾಗ ಕೆಲವರು ಮಾತ್ರ ಒಂದು ಆತ್ಮಾನುಸಾರವಾಗಿ ಯೋಚನೆ ಮಾಡೋರು ಇರ್ತಾರೆ. ಕೆಲವರು ಮಾತ್ರ ಇದ್ದಾರೆ ಪ್ರಿಯರೇ, ಎಲ್ಲರೂ ಅಲ್ಲ. ಹೌದಲ್ವ? ಕೆಲವರು ಮಾತ್ರ. ಇವಾಗ ನೋಡಿ, ಬೆಳಿಗ್ಗೆ ನಾವೆಲ್ಲರೂ ಸೇರ್ತಾ ಇದ್ವಿ. ನಾವೆಲ್ಲರೂ ಗೂಗಲ್ ಮೀಟ್ ಮೂಲಕ ಸೇರಿ ಸಭೆಯಾಗಿ ಎಲ್ಲರೂ ಕೂಡ್ತಾ ಇದ್ವಿ. ಕೂಡಿ ದೇವರನ್ನ ಹಾಡಿನ ಮೂಲಕ ಘನಪಡಿಸುವಂಥದ್ದು ನಡೀತಾ ಇದೆ. ಎರಡನೇದಾಗಿ ಪ್ರಿಯರ ದೇವರ ಮಕ್ಕಳಿರ, ದೇವರ ವಾಕ್ಯವನ್ನು ಕೇಳುವಂಥದ್ದು, ಕೇಳಿದ ಮೇಲೆ ಒಂದು ದೇವರ ಒಂದು ಸೇವೆಯಲ್ಲಿ ಇಲ್ಲ ಸುವಾರ್ತೆ ಕಾರ್ಯಕ್ರಮದಲ್ಲಿ, ಒಟ್ಟಿನಲ್ಲಿ ದೇವರ ಒಂದು ಸಹವಾಸದಲ್ಲಿ ನಾವೆಲ್ಲರೂ ನಡೀತಾ ಇರ್ತೀವಿ ನಮ್ ಕೈಲಾದಷ್ಟು ಮಟ್ಟಿಗೆ. ಹೌದಲ್ವಾ? ಅಂದ್ರೆ ಇದು ಏನಪ್ಪಾ ಅಂದ್ರೆ ಆತ್ಮಾನುಸಾರವಾದಂತ ಮನಸ್ಸುಳ್ಳವರು ಮಾಡುವಂಥದ್ದು ಪ್ರಾರ್ಥನೆ, ಆರಾಧನೆ, ಧ್ಯಾನ, ದೇವರ ಸೇವೆ, ಅನ್ಯೋನ್ಯತೆ ಸಹವಾಸ, ಸಹೋದರರ ಅನ್ಯೋನ್ಯತೆ ಸಹವಾಸ, ಇದೆಲ್ಲ ಕೂಡ ನೋಡುವಾಗ ಒಂದು ಆತ್ಮಿಕವಾದಂತ ಭಕ್ತರು ಮಾಡುವಂಥದ್ದು. ಎರಡನೇದಾಗಿ ನಮ್ಮ ಮನಸ್ಸುಗಳನ್ನು ಕೂಡ, ನಮ್ಮ ಹೃದಯಗಳನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ದಾರಿ ತಪ್ಪಿಸ್ತಾ ಇರುತ್ತೆ. ನಮ್ಮ ಹೃದಯ ಇದೆಯಲ್ಲ, ಎಷ್ಟು ಸಾರಿ ನಾವು ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ದೇವರ ಸಹವಾಸದಲ್ಲಿ ಇದ್ದಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹೃದಯ, ನಮ್ಮ ಶರೀರ ಆತ್ಮದ ಮಾತು ಕೇಳಲ್ಲ. ನಮ್ಮ ಹೃದಯ, ನಮ್ಮ ಶರೀರ ಆತ್ಮದ ಮಾತು ಕೇಳಲ್ಲ ಪ್ರಿಯರೇ, ಕೆಲವು ಸಂದರ್ಭಗಳು. ಅದಕ್ಕೆ ಅಪೊಸ್ತಲನಾಗಿರುವಂತಹ ಪೌಲನು ಹೇಳುವಂತ ಮಾತು, ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನೊಂದು ಮಾತಿರುತ್ತೆ. 7ನೇ ಅಧ್ಯಾಯ 18ನೇ ವಚನ. 7ನೇ ಅಧ್ಯಾಯ 18ನೇ ವಚನ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ನೋಡಿದ್ರ? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇವರು? ಒಂದು ಕಾಲದಲ್ಲಿ ಅನುಭವಿಸಿರುವಂತ, ಅಂದ್ರೆ ಶರೀರ ಆತ್ಮ ಅನುಭವಿಸಿರುವಂತ ವಿಷಯಗಳನ್ನ, ಎರಡನೇದಾಗಿ ಲೋಕದಲ್ಲಿ ನಡೆಯುವಂತ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೆ, ಅಂದ್ರೆ ಆತ್ಮ ಎಂಬ ನನಗೆ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು.
ಅಂದ್ರೆ ಒಳ್ಳೇದನ್ನ ಮಾಡ್ಬೇಕು, ಯಾವಾಗ್ಲೂ ಒಳ್ಳೇದೇ ಮಾಡ್ಬೇಕು ನಾನು. ಆದ್ರೆ ಅದು ಆಗ್ತಾ ಇಲ್ಲ. ಕಾರಣ ಏನು? ಹ್ಮ್ ಮಾಡುವುದು ನನ್ನಿಂದ ಆಗದು, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರದಲ್ಲಿ ಆತ್ಮ, ಶರೀರ ಇವೆರಡೂ ಕೂಡ ಒಂದಕ್ಕೊಂದು ಹೋರಾಟ ನಡೀತಾ ಇರುತ್ತೆ. ನಮ್ಮಲ್ಲಿ ಕೂಡ ಪ್ರಿಯರ ದೇವ್ರ ಮಕ್ಕಳಿಗೆ ಎಷ್ಟೋ ಹೋರಾಟ ಇರುತ್ತೆ. ಯಾವ ವಿಷಯದಲ್ಲಿ ಹೋರಾಟ ಅಂದ್ರೆ ಲೋಕದ ವಿಷಯದಲ್ಲಿ ಅಲ್ಲ. ಲೋಕದ ವಿಷಯದಲ್ಲಿ ಬೇಗ ಏನ್ರಿ ಕೆಲವರು ಟಕ್ಕಂತ ಒಳಪಡ್ತಾ ಇರ್ತಾರೆ. ದೇವರ ವಿಷಯದಲ್ಲಿ ಬಂದಾಗ, ದೇವರ ವಿಷಯದಲ್ಲಿ ಅಂದ್ರೆ ಮೊಟ್ಟ ಮೊದಲು ಪ್ರಾರ್ಥನೆಗೆ ಹೋಗೋಣ ಬೇಡ್ವಾ, ಹೋಗೋಣ ಬೇಡ್ವಾ, ಪ್ರಾರ್ಥನೆಗೆ ಕೂತ್ಕೊಳ್ಳೋಣ ಬೇಡ್ವಾ, ಕೂತ್ಕೊಳ್ಳೋಣವಾ, ಕೇಳೋಣವಾ, ಆ ವಾಕ್ಯಗಳನ್ನು ಕೇಳೋಣವಾ ಬೇಡ್ವಾ. ಅಂದ್ರೆ ಬೆಳಗ್ಗೆ ಗೂಗಲ್ ಮೀಟ್ ಬರ್ತಾ ಇರುತ್ತಲ್ಲ, ಕೆಲವರು ನಿತ್ಯ ಬರುವಂತವ್ರು ಇದ್ದಾರೆ ನಮ್ಮ ಸಭೆಯಲ್ಲಿ. ಪ್ರತಿ ದಿನ ನನಗೆ ಪಟ್ಟಿ ಬರುತ್ತೆ ರೀ. ಸಿಸ್ಟರ್ ರೇಖರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೊನೆಯದಾಗಿ ಒಂದು ಲೀಸ್ಟ್ ಕಳಿಸ್ಕೊಡ್ತಾರೆ. ಓಕೆ, ಲ್ಯಾಪ್ಟಾಪ್ ಮೂಲಕ ಏನಪ್ಪಾ ಅಂದ್ರೆ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಸಮಯ ಬಂದು ಹೋಗಿದ್ದಾರೆ ಅಂತೇಳಿ ಎಲ್ಲ ಲೀಸ್ಟ್ ಗೊತ್ತಾಗುತ್ತೆ ನನಗೆ. ಒಬ್ಬೊಬ್ರು ಟಕ್ಕನ್ 1 ನಿಮಿಷ ಬಂದು ಒಂದು ಜಾಯಿನ್ ಆಗಿ 1 ನಿಮಿಷ ಬಂದಿರ್ತಾರೆ, ಫಟ್ ಅಂತ ಹೋಗಿರ್ತಾರೆ. ಕೆಲವರು 5 ನಿಮಿಷ ನೋಡಿರ್ತಾರೆ, ಕೆಲವರು 6 ನಿಮಿಷ ನೋಡಿರ್ತಾರೆ, ಕೆಲವರು 10 ನಿಮಿಷ ನೋಡಿರ್ತಾರೆ. ಇವೆಲ್ಲ ಲೀಸ್ಟ್ ಎಲ್ಲ ಬರುತ್ತೆ. ಒಂದು 35-40 ಜನ ಮಾತ್ರ ಪೂರ್ತಿ ವಿಡಿಯೋ ನೋಡಿರ್ತಾರೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ. ಹಾಗಂತ ನಾನು ಏನ್ ಹೇಳಲ್ಲ, ಯಾಕಂದ್ರೆ ದೇವ್ರು ಕೊಟ್ಟಂತ ಅವಕಾಶವನ್ನ ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಬೇಕು ಪ್ರಿಯರೇ. ದೇವ್ರು ಕೊಟ್ಟಂತ ಪ್ರತಿಯೊಬ್ಬರು, ಯಾಕಂದ್ರೆ ಎಲ್ಲ ಲಿಸ್ಟ್ ಗೊತ್ತಾಗ್ತಾ ಇರುತ್ತೆ ನಮ್ಗೆ. ಕೇವಲ ಮನುಷ್ಯರಾಗಿರುವಂತ ನಮ್ಗೆ ಈ ಲೀಸ್ಟ್ ಗೊತ್ತಿರುವಾಗ ಮತ್ತೆ ದೇವರಿಗೆ ನಮ್ಮ ಲೀಸ್ಟ್ ಗೊತ್ತಿಲ್ಲ ಅಂತೀರಾ? ದೇವರು ನಮ್ಮ ಹೃದಯವನ್ನೇ ಪರಿಶೋಧನೆ ಮಾಡ್ತಾರಂತೆ. ನಿಮ್ಮ ಹೃದಯದಲ್ಲಿ 1 ನಿಮಿಷ ದೇವರಿಗೆ ಜಾಗ ಕೊಟ್ಟಿದ್ದೀರಾ? 2 ನಿಮಿಷ ದೇವರಿಗೆ ಜಾಗ ಕೊಟ್ಟಿದ್ದೀರಾ? ಅಥವಾ ಎಷ್ಟು ದೇವರಿಗೆ ಜಾಗ ಕೊಟ್ಟಿದ್ದೀರಾ? ಪ್ರತಿನಿತ್ಯ ದೇವರಿಗೆ ಸ್ಥಾನ ಕೊಟ್ಟಿದ್ದೀರಾ? ಅಥವಾ ಯಾವಾಗೋ ಒಂದು ಟೈಮ್ ಸ್ಥಾನ ಕೊಟ್ಟು ಆಮೇಲೆ ಲೋಕದ ರೀತಿಯಲ್ಲಿ ನಾವು ಇದ್ದೀವಾ ಅಂತೇಳಿ ಹೃದಯವನ್ನು ಪರಿಶೋಧನೆ ಮಾಡುವಾಗ, ಹೃದಯ ಹೇಗಿದೆ ಅಂತ ಹೇಳ್ತಾರೆ ಹೇಳಿ ದೇವರು? ನಾಶಕರವಾದ ಗುಂಡಿಯಾಗಿದೆ ಅಂತಾರೆ. ನಮ್ದೊಂದು ವೇಳೆ ಯಥಾರ್ಥವಾಗಿ ದೇವರ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಂದ್ರೆ ನಾವು ಧನ್ಯರು ಪ್ರಿಯರೇ. ನಾವೆಲ್ಲರೂ ಧನ್ಯರು. ಒಂದ್ ವೇಳೆ ಮಿಸ್ ಆಗಿ ಕೀರ್ತನೆ ಗ್ರಂಥದಲ್ಲಿ ನೋಡಿದೀವಲ್ವಾ, ಏನ್ರಿ ಹೃದಯವು ನಾಶಕರವಾದ ಗುಂಡಿಯಾಗಿದೆ ಅಂತ ಹೇಳ್ತಾರೆ, ಅವರ ತುಟಿಗಳು ತೆರೆದಿರುವ ಸಮಾಧಿ ಆಗಿದೆ ಅಂತ ಹೇಳ್ತಾರಲ್ಲ. ಆ ತರ ಏನಾದ್ರೂ ಇದ್ದಾಗ ನಮ್ಮ ಬದುಕುಗಳನ್ನ, ನಮ್ಮ ಜೀವಿತವನ್ನ ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಯಾಕಂದ್ರೆ ಕೊನೆಯ ದಿನದಲ್ಲಿದ್ದೀವಿ. ಯಾವಾಗ ನಮ್ಮ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಮೊಟ್ಟ ಮೊದಲು ನಾವು ಇದ್ರ ಬಗ್ಗೆ ಬಹಳ ನಾವು ಯೋಚನೆ ಮಾಡ್ಬೇಕಾಗತ್ತೆ, ವಾಕ್ಯದ ಮೂಲಕ ವಿಚಾರ ಮಾಡ್ಬೇಕಾಗತ್ತೆ. ನಾವು ವಾಕ್ಯವನ್ನ ಕಲಿಬೇಕು, ವಾಕ್ಯವನ್ನ ಕಲಿತು ವಾಕ್ಯವನ್ನ ಹೇಳ್ಬೇಕು ಅನ್ನೋದು ಇರ್ಲಿ. ತುಂಬಾ ಜನ ಏನಪ್ಪಾ ಅಂತಂದ್ರೆ ನಮ್ಮ ಹೃದಯಗಳನ್ನ ನಾವು ಪರಿಶೋಧನೆ ಮಾಡಿಕೊಳ್ಳದೆ ಕೇವಲ ವಾಕ್ಯಗಳನ್ನ ಕಲಿಯೋದು, ವಾಕ್ಯಗಳನ್ನ ಮಾತಾಡೋದು ಅಷ್ಟು ಬಿಟ್ರೆ ನಮ್ಮ ಹೃದಯ ವಾಕ್ಯಾನುಸಾರವಾಗಿ ಇದೆಯಾ, ನಾವು ವಾಕ್ಯಾನುಸಾರವಾಗಿ ಇದ್ದೀವಾ, ನಮ್ಮಲ್ಲಿ ಏನಾದ್ರೂ ತಪ್ಪುಗಳು ನಡೀತಾ ಇದೆಯಾ ಅಂತೇಳಿ ವಿಚಾರ ಮಾಡ್ತಾ ಇಲ್ಲ. ಅಂದ್ರೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಿಕೊಂಡು ನಾವು ಕಾಲವನ್ನು ಸುಮ್ಮನೆ ಕಳೀತಾ ಇರ್ತೀವಿ. ಹಾಗಿದ್ದಾಗ ಮೊಟ್ಟ ಮೊದಲು ದೇವರಿಗೆ ಗೊತ್ತಾಗುತ್ತೆ ನಾವು ಯಥಾರ್ಥವಾಗಿದ್ದೀವ. ನಮ್ಮ ಹೃದಯ ಎಲ್ಲಿದೆ? ನಮ್ಮ ಹೃದಯ ಯಾವುದಕ್ಕೆ ಒಳಪಟ್ಟಿದೆ? ನಮ್ಮ ಹೃದಯ ಲೋಕಕ್ಕೆ ಒಳಪಟ್ಟಿದೆಯಾ? ಲೋಕದ ಆಶೆಗಳಿಗೆ ಒಳಪಟ್ಟಿದೆಯಾ? ಲೋಕದ ಆಶೆಗಳನ್ನ ಕುರಿತು ವಿಚಾರ ಮಾಡ್ತಾ ಇದೆಯಾ? ಅದ್ರ ಜೊತೆಗೆ ಶರೀರ ಕೂಡ ಲೋಕದ ಆಶೆಗಳಿಗೆ ವಿಚಾರ ಮಾಡೋದಕ್ಕೆ ಒಳಪಟ್ಟಿದೆಯಾ? ಇವೆಲ್ಲ ಕೂಡ ವಿಚಾರ ಮಾಡ್ತಾರೆ, ಇವೆಲ್ಲ ಕೂಡ ನೋಡ್ತಾರೆ ಏನ್ರಿ. ನೋಡಿ ಅವರವರ ನಡತೆಗೆ ತಕ್ಕ ಹಾಗೆ ಪ್ರತಿಫಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರತಿಫಲವನ್ನ ಅಂದ್ರೆ ನಾವು ಶ್ರೇಷ್ಠರ ಅಥವಾ ಲೋಕಾನುಸಾರವಾಗಿ ಇದ್ದೀವಾ? ಓಕೆ, ನಮ್ಮ ಹೃದಯ ಯಥಾರ್ಥವಾಗಿದೆಯಾ ಅಥವಾ ನಮ್ಮ ಹೃದಯ ಕೆಟ್ಟೋಗಿದೆಯಾ? ಇದು ಮೊಟ್ಟ ಮೊದಲು ದೇವರು ಗೊತ್ತಾಗುತ್ತೆ.
ಯಾಕೆಂದ್ರೆ ದೇವರನ್ನ ಕುರಿತು ಒಂದು ಮಾತು ನೋಡೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನ ನೋಡುವ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡಿ. ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು, ನಮ್ಮ ದೇವರನ್ನು ಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿ ಉಳ್ಳವನು, ಯಥಾರ್ಥನೂ ಆಗಿದ್ದಾನೆ. ಸಾಕು. ಇಲ್ಲಿ ಕೆಳಗಡೆ ಮಾತು ನೋಡಿ, ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ. ಆತನು ಯಥಾರ್ಥನಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ, ಆತನು ಮಹಾಶಕ್ತನಾಗಿದ್ದಾನೆ. ಮಹಾಶಕ್ತನಾಗಿರುವಂತ ತಂದೆ ನಮ್ಮ ವಿಷಯದಲ್ಲಿ ಹೇಳುವಂತ ಮಾತೇನಪ್ಪಾ ಅಂದ್ರೆ, ನಮ್ಮ ವಿಷಯದಲ್ಲಿ ಅದೇ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 18ನೇ ವಚನವನ್ನ ಗಮನಿಸಿರಿ. ಅದೇ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 18ನೇ ವಚನ. ಯೆಹೋವನ ದೃಷ್ಟಿಗೆ ಯಾವುದು ನ್ಯಾಯವೂ ಯೋಗ್ಯವೂ ಆಗಿದೆಯೋ ಅದನ್ನೇ ಮಾಡಬೇಕು. ಹೀಗೆ ನಡೆದರೆ ನಿಮಗೆ ಶುಭ ಉಂಟಾಗುವುದು ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ಉತ್ತಮ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಸಾಕು ನೋಡಿ, ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ, ಯೆಹೋವನ ದೃಷ್ಟಿಗೆ ಯಾವುದು ನ್ಯಾಯವೋ ಯೋಗ್ಯವೋ ಓಕೆ ಆಗಿದೆಯೋ, ಓಕೆ ಯಾವುದು ನ್ಯಾಯವೋ ಯೋಗ್ಯವೋ ಆಗಿದೆಯೋ ಅದನ್ನೇ ಮಾಡಬೇಕು. ಹೀಗೆ ನಡೆದರೆ ನಿಮಗೆ ಶುಭ ಉಂಟಾಗುವುದು ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ಉತ್ತಮ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಹೇಳುವಂತ ಮಾತೇನಪ್ಪ ಅಂದ್ರೆ, ನೀವು ಯೋಗ್ಯವಾದದ್ದೇನು ಅಂದ್ರೆ ದೇವರು ಮೆಚ್ಚುವಂಥದ್ದು, ದೇವರಿಗೆ ಯೋಗ್ಯವಾದಂಥದ್ದು ಅದನ್ನ ದೃಢವಾಗಿ ಹಿಡಿದುಕೊಳ್ಬೇಕು. ದೇವರು ಯಥಾರ್ಥನು, ದೇವರು ಪರಿಶುದ್ಧನು. ಅದೇ ಪ್ರಕಾರ ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿರ್ಬೇಕು ಅಂತಾರೆ, ನೀತಿವಂತರಾಗಿರ್ಬೇಕು ಅಂತ ಹೇಳ್ತಾರೆ, ಯಥಾರ್ಥ ಉಳ್ಳವರಾಗಿರ್ಬೇಕಂತ ಹೇಳ್ತಾರೆ. ಯಥಾರ್ಥ ಉಳ್ಳವರಾಗಿದ್ರೆ ನಮಗೆ ಮೋಸ ನಡೆಯುತ್ತಾ ಅಥವಾ ನಾಶ ನಡೆಯುತ್ತಾ, ಒಳ್ಳೇದ್ ನಡೆಯುತ್ತಾ ಗಮನಿಸ್ಬೇಕು. ನಾವು ಯಥಾರ್ಥವಾಗಿ ನಡ್ಕೊಂಡಾಗ ನಮ್ಮ ಜೀವನದಲ್ಲಿ ಮೋಸ ನಡೆಯುತ್ತಾ ಅಥವಾ ಒಳ್ಳೇದ್ ನಡೆಯುತ್ತಾ ಅದು ನೋಡುವಾಗ ಒಳ್ಳೇದೇ ನಡೆಯುತ್ತೆ. ಈ ಲೋಕದಲ್ಲಿ ಶೋಧನೆ ಕಷ್ಟ ಇರ್ಬೋದು, ಕಷ್ಟಗಳು ಬರ್ಬೋದು, ಶೋಧನೆಗಳು ಬರ್ಬೋದು ಯಥಾರ್ಥವಂತರಾಗಿದ್ರೆ. ಆದ್ರೆ ಪ್ರತಿಫಲ ಮಾತ್ರ ಮಿಸ್ ಆಗಲ್ಲ. ದೇವರು ಕೊಡುವಂತ ಪ್ರತಿಫಲ ಇದೆಯಲ್ಲ ಅದು ಮಿಸ್ ಆಗಲ್ಲ. ಇವಾಗ ಯೋಬನನ್ನ ಕುರಿತು ತಂದೆಯಾದ ದೇವರು ಸಾಕ್ಷಿ ಕೊಡ್ತಾರೆ. ನನ್ನ ಮಗನಾಗಿರುವಂತ ಯೋಬನು ಯಥಾರ್ಥವಂತನು, ನಿಷ್ಠೆಯಿಂದ ಭಕ್ತಿಯಲ್ಲಿ ಇದ್ದಂತ ವ್ಯಕ್ತಿ, ಯಥಾರ್ಥನು. ಅಂದ್ರೆ ದೇವರು ಎಲ್ಲರ ವಿಷಯದಲ್ಲಿ ಸಾಕ್ಷಿ ಕೊಡಲ್ಲ ಪ್ರಿಯರೇ. ಎಲ್ಲರ ವಿಷಯದಲ್ಲಿ ಹೇಳುವಂತ ಮಾತೇನಪ್ಪ ಅಂದ್ರೆ, ಒಬ್ಬನು ಇಲ್ಲ ನೀತಿವಂತನು, ಎಲ್ಲರೂ ಕೂಡ ದಾರಿ ತಪ್ಪಿದ್ದಾರೆ. ಕೆಲವರ ವಿಷಯದಲ್ಲಿ ಮಾತ್ರ ಇಂಥ ಸಾಕ್ಷಿಯನ್ನ ಕೊಡ್ತಾ ಇರ್ತಾರೆ ದೇವರು. ಯೋಬನನ್ನ ಕುರಿತು ಕೊಟ್ಟಿರುವಂತ ಸಾಕ್ಷಿ ಒಂದ್ಸಾರಿ ಗಮನಿಸ್ರಿ. ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಸಾಕು ನೋಡಿ, ಗಮನಿಸ್ಬೇಕು. ಒಂದು ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅಂದರೆ ದೇವರು ಅಂದುಕೊಂಡ ಹಾಗೆ ಜೀವಿಸುವಂತಹ ವ್ಯಕ್ತಿ. ಇವು ತುಂಬಾ ಜನ ಹೇಳ್ಬೋದು, ಏನ್ರಿ ಈ ಲೋಕದಲ್ಲಿ ಐಶ್ವರ್ಯ ಇದ್ರೆ, ಈ ಲೋಕದಲ್ಲಿ ಎಲ್ಲಾ ವ್ಯವಸ್ಥೆ ಇದ್ರೆ ದೇವರ ಬಳಿಗೆ ಬರಲ್ಲ, ದೇವರನ್ನ ತಿಳ್ಕೊಳ್ಳಲ್ಲ, ಎಲ್ಲಾ ವ್ಯವಸ್ಥೆ ಇದೆಯಲ್ಲ ಅಂತೇಳಿ ಅಂದ್ಕೋಬಹುದು. ಈ ಮನುಷ್ಯನಿಗೆ ಯಾವ ಕೊರತೆ ಇಲ್ಲ.
ಯೋಬನಿಗೆ ಏನಾದ್ರೂ ಕೊರತೆ ಇದೆಯಾ? ಯೋಬನಿಗೆ ಈ ಲೋಕದಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅಂತ ನೋಡುವಾಗ ಯಾವ ಕೊರತೆ ಇಲ್ಲ. ಆಸ್ತಿ ಪಾಸ್ತಿ ಎಲ್ಲ ಜಾಸ್ತಿ ಇದೆ. ಅಂದ್ರೆ ಆ ದೇಶದಲ್ಲಿ ಯೋಬನೇ ಒಬ್ಬ ಉನ್ನತವಾದಂತ ಐಶ್ವರ್ಯವಂತನಂತೇಳಿ ದೇವರು ಸಾಕ್ಷಿ ಕೊಡುವಂಥದ್ದು ನೋಡ್ತೀವಿ. ದೇವರು ಸಾಕ್ಷಿ ಕೊಡುವಂಥದ್ದು. ಎರಡನೇದಾಗಿ ತನ್ನ ಮಕ್ಕಳು ಏನಾದ್ರೂ ಪಾಪ ಮಾಡಿದ್ದಾರೇನಂತೇಳಿ ದೇವರ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಕೂಡ ಏನ್ರಿ ಅವರ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಓಕೆ. ಆಮೇಲೆ ಹೋಮಗಳನ್ನ ಮಾಡಿಸ್ತಾರೆ. ಅಂದ್ರೆ ತಾನು ತನ್ನ ಹೃದಯವನ್ನ ಶುದ್ಧಿಪಡಿಸ್ಕೊಳ್ತಾನೆ. ಎರಡನೇದಾಗಿ ತನ್ನ ಮಕ್ಕಳನ್ನ, ತನ್ನ ಕುಟುಂಬದಲ್ಲಿ ಇದ್ದವರನ್ನ ಕಾಪಾಡಿಕೊಳ್ಳೋದಕ್ಕೆ ಏನ್ರಿ ದೇವರ ಬಳಿಯಲ್ಲಿ ಹೋಮಗಳನ್ನ ಮಾಡುವಂಥದ್ದು ಕೂಡ ಅಲ್ಲಿ ಕೆಳಗಡೆ ಮಾತು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಎಲ್ಲಿಯಪ್ಪ ಅಂದ್ರೆ 5ನೇ ವಚನ ಇರುತ್ತೆ. 5ನೇ ವಚನದಲ್ಲಿ ಅದಕ್ಕೇನೆ 5ನೇ ವಚನ ಓದ್ಮಾ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಸಾಕು. ನೋಡಿದ್ರ? ಅಂದ್ರೆ ಯೋಬನು ಭಕ್ತನು. ಎರಡನೇದಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನಾಗಿ ಜೀವಿಸ್ತಾ ಇದ್ದಾನಂತೆ. ಭಕ್ತನು ಕೆಟ್ಟದನ್ನು ನಿರಾಕರಿಸಿದ್ದಾನೆ, ನಿರ್ದೋಷಿಯಾಗಿದ್ದಾನೆ, ಯಥಾರ್ಥ ಚಿತ್ತನು. ನೋಡಿ, ಇಂತಹ ವ್ಯಕ್ತಿಗಳನ್ನ ಎಲ್ಲಾದ್ರೂ ನೋಡ್ತೀವಿ ಅಂತ ನೋಡುವಾಗ ಒಂದು ಉನ್ನತ ಸಾಕ್ಷಿಯನ್ನ ತಂದೆಯಾದ ದೇವರೇ ಕೊಟ್ಟಿದ್ದಾರೆ ಪ್ರಿಯರೇ. ದೇವರೇ ಕೊಟ್ಟಿರುವಂಥದ್ದು. ನಾವೆಲ್ಲರೂ ಆ ಮಟ್ಟಿಗೆ ಬೆಳಿಬೇಕು ನಾವೆಲ್ಲರೂ ಕೂಡ. ಯಾಕಂದ್ರೆ ನಾವು ಪ್ರತಿ ದಿನಾಲೂ ವಾಕ್ಯವನ್ನು ಕೇಳ್ತಾ ಇರ್ತೀವಿ, ವಾಕ್ಯವನ್ನು ಓದ್ತಾ ಇರ್ತೀವಿ. ಓದಿದಾಗ ಕೆಲವರು ಚೆನ್ನಾಗಿ ಹೇಳಿದ್ರು, ಕೆಲವರು ಹಾಗೆ ಹೇಳಿದ್ರು ಅಂತೇಳಿ ಈ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತೇವೆ. ಇಲ್ಲ, ಯಾರು ಹೇಳಿ ನಾವು ವಾಕ್ಯಗಳನ್ನ ಸತ್ಯ ಏನ್ ಹೇಳಿದಾರೆ ಅದನ್ನ ಸ್ವೀಕರಿಸ್ಬೇಕು. ಸ್ವೀಕರಿಸಿ ನಾವು ಒಂದು ಆತ್ಮಿಕವಾಗಿ ಬೆಳಿಬೇಕು, ಯಥಾರ್ಥರಾಗಿ. ಏನಾದ್ರೂ ನಮ್ಮಲ್ಲಿ ಕಪಟ, ಇಲ್ಲಾಂದ್ರೆ ವಂಚನೆ, ಇಲ್ಲಾಂದ್ರೆ ಮೋಸ ಏನೋದು ಏನಾದ್ರೂ ನಮ್ಮ ಹೃದಯದಲ್ಲಿ ಕಂಡಾಗ ಅಂದ್ರೆ ನಮ್ಮ ಆತ್ಮ ಎಂಬ ಮನೋನೇತ್ರಗಳಿಗೆ ನಮ್ಮ ಹೃದಯದಲ್ಲಿ ಕಾಣುತ್ತೇವೆ. ನಮ್ಮ ಜೀವಿತವನ್ನ ಕುರಿತು ಪರಿಶೋಧನೆ ಮಾಡುವಾಗ, ವಿಚಾರ ಮಾಡುವಾಗ ನಮ್ಗೆ ಗೊತ್ತಾಗತ್ತೆ, ನಾನು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀನಲ್ಲ, ನನ್ನಲ್ಲಿ ಏನೋ ತಪ್ಪು ನಡೀತಾ ಇದೆ, ನನ್ನ ಹೃದಯದಲ್ಲಿ ಇಂಥದ್ದು ಏನೋ ಹೊಳಿತಾ ಇದೆ, ಇದು ದೇವರಿಗೆ ವಿರುದ್ಧವಾದಂಥದ್ದು, ಇದು ನನ್ನ ಹೃದಯದಲ್ಲಿ ಬರ್ತಾ ಇದೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಕೆಲವ್ರು ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡಲ್ಲ, ಆಲೋಚನೆ ಮಾಡಲ್ಲ. ನೋಡಿ, ನಮ್ಮ ಆತ್ಮಗಳು, ನಮ್ಮ ಹೃದಯಗಳನ್ನ ನಾವು ಪರಿಶೋಧನೆ ಮಾಡಿಕೊಂಡು ಅವು ನೋಡ್ಕೊಂಡು ಶುಭ್ರವಾಗಿದ್ದೀವಾ ಇಲ್ವಾ, ನಮ್ಮ ಹೃದಯ ಯಥಾರ್ಥವಾಗಿದೆಯಾ ಅಥವಾ ಏನಾದ್ರೂ ಕಪಟದಿಂದ ತುಂಬಿಕೊಂಡಿದೆಯಾ ಅಂತೇಳಿ ಪ್ರತಿದಿನಾಲೂ ಕೂಡ ನಾವು ನಮ್ಮ ಹೃದಯವನ್ನ ವಾಕ್ಯದ ಮೂಲಕ ಶುದ್ಧಿ ಮಾಡ್ಕೊಳ್ಬೇಕು ಪ್ರಿಯರೇ. ಯಾಕೆಂದ್ರೆ ನಾವು ದೇವರಿಗೆ ಮೆಚ್ಚುಗೆ ಆಗ್ಬೇಕು. ದೇವ್ರು ಮೆಚ್ಚುವಂತ ರೀತಿಯಲ್ಲಿ ನಾವೆಲ್ಲರೂ ಬದುಕಬೇಕು. ಓಕೆ. ದೇವರು ಯಾವ್ದು ಮೆಚ್ಚುತ್ತಾರೋ ಅದನ್ನ ನಾವು ಇಷ್ಟಪಟ್ಟು ಮಾಡ್ಬೇಕಾಗತ್ತೆ. ಆ ರೀತಿ ಇರ್ಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಗಮನಿಸ್ಬೇಕು. ಇವಾಗ ಯೋಬನನ್ನ ಕುರಿತು ನೋಡಿ ಎಷ್ಟು ಅದ್ಭುತವಾದಂತ ಸಾಕ್ಷಿ ಕೊಡ್ತಾರೆ. ಆ ಯೋಬನನ್ನ ಕುರಿತು ಸಾಕ್ಷಿ ಕೊಟ್ಟಾಗ ಆ ಯೋಬನ ಮಧ್ಯದಲ್ಲಿ ಬಹಳ ಸಂಕಷ್ಟಗಳು, ಶೋಧನೆಗಳು, ಪರೀಕ್ಷೆ ಎದುರಾಗತ್ತೆ. ಶೋಧನೆಗಳು ಬರುತ್ತೆ, ಪರೀಕ್ಷೆಗಳು ಸ್ಟಾರ್ಟ್ ಆಗತ್ತೆ. ಹಾಗೆ ಇದ್ದಾಗ ಆ ಮನುಷ್ಯನು ದೃಢವಾಗಿ ನಿಲ್ತಾನೆ. ನಮಗೆ ಬರುವಂತದ್ದು ಶೋಧನೆ ಏನಪ್ಪಾ ಅಂದ್ರೆ ಎಷ್ಟು ಬರುತ್ತೆ ರೀ ಪ್ರಿಯರೇ? ದೇವ್ರಿಗೋಸ್ಕರ ಯಥಾರ್ಥವಾಗಿ ನಿಂತುಕೊಂಡಾಗ ಸ್ವಲ್ಪ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ದೊಡ್ಡದು ಕೂಡ ಅಲ್ಲ, ಇವ್ರಿಗೆ ನಡೆದಂಥದ್ದು ಅಲ್ಲ. ಮತ್ತೆ ಇವ್ರು ಎಂತದ್ದು ನಡೆದಿದ್ದು ಹೇಳ್ತೀರಾ? 10 ಮಂದಿ ಮಕ್ಕಳಿದ್ದಾರಲ್ಲ, 10 ಮಂದಿ ಮಕ್ಕಳು ಏನ್ರಿ ಏಕ್ದಮ್ ಸತ್ತೋದ್ರೆ ಹೆಂಗಿರ್ತದೆ ಪ್ರಿಯರೇ? ಎರಡನೇದಾಗ ಆಸ್ತಿ ಪಾಸ್ತಿ ಇರುತ್ತೆ, ಎಲ್ಲ ಬಳ್ಕೊಂಡು ಹೋಗುತ್ತೆ.
ಇದ್ದಂತ ಆಸ್ತಿ ಒಂದಲ್ಲ, ಟೋಟಲ್ ಎಷ್ಟು ಆಸ್ತಿ ಇದೆ ಎಲ್ಲ ಬಳ್ಕೊಂಡು ಹೋಗುತ್ತೆ, ಏನು ಉಳಿಯಲ್ಲ. 10 ಮಂದಿ ಮಕ್ಕಳು ಕೂಡ ಸತ್ತೋಗ್ಬಿಡ್ತಾರೆ. ದೊಡ್ಡ ಪರೀಕ್ಷೆ ನಡೆಯುತ್ತೆ ರೀ. ಒಂದು ರೀತಿಯಲ್ಲಿ ಮಾನಸಿಕವಾದಂತ ಶೋಧನೆ ನಡೆಯುತ್ತೆ. 2ನೇ ರೀತಿಯಲ್ಲಿ ಭೌತಿಕವಾದಂತದ್ದು ಪರೀಕ್ಷೆ ನಡೆಯುತ್ತೆ. ಇವೆಲ್ಲ ನೋಡುವಾಗ ಆಸ್ತಿ ಪಾಸ್ತಿ ಎಲ್ಲ ಹೊರಟೋಗುತ್ತೆ. ಆದ್ರೂ ಕೂಡ ಯಥಾರ್ಥನಾಗಿ ಬದುಕ್ತಾನೆ ಆತ. ಆಯ್ತಲ್ಲ, ಏನು ಹೋಯ್ತಾ? ಮಕ್ಳು ಹೋದ್ರಾ? ಮಕ್ಳು ಹೋದ್ರೆ ಆಯ್ತು ಬಿಡು, ಮತ್ತೆ ದೇವ್ರು ಕೊಟ್ಟಿದ್ದ, ನಂದೇನಿಲ್ಲ, ದೇವ್ರು ಕೊಟ್ಟಿದ್ದ, ದೇವ್ರು ತಗೊಂಡ್ರು, ದೇವ್ರ ಸ್ತೋತ್ರವಾಗ್ಲಿ. ಆಸ್ತಿನ ಆಯ್ತು ಬಿಡು, ಹೋದ್ರು ಹೋಗ್ಲಿ ಬಿಡು, ಅದು ಕೂಡ ದೇವ್ರು ಕೊಟ್ಟಿದ್ರು, ದೇವ್ರು ತಗೊಂಡ್ರು, ದೇವ್ರ ಸ್ತೋತ್ರವಾಗ್ಲಿ. ಈ ಮಾತು ಪ್ರಪಂಚ ದೇಶದಲ್ಲಿ ಯಾರು ಹೇಳಕ್ಕಾಗುತ್ತೆ ರೀ? ನಾವು ಆ ಮಟ್ಟಕ್ಕೆ ಬೆಳಿಬೇಕಾಗುತ್ತೆ ರೀ. ನಾವು ಚಿಕ್ಕ ಸಮಸ್ಯೆ ಬಂದ್ರೆ ತಡ್ಕೊಳಕ್ ಆಗಲ್ಲ ನಮ್ಗೆ, ಚಿಕ್ಕ ತೊಂದರೆಗಳು ಬಂದ್ರೆ ತಡ್ಕೊಳಕ್ ಆಗಲ್ಲ ನಮ್ಗೆ. ಚಿಕ್ಕದೇ ನಡೀತಾ ಇರುತ್ತೆ ರೀ. ಒಂದು ಅನಾರೋಗ್ಯ ಪರಿಸ್ಥಿತಿ ಬರುತ್ತೆ, ಇಲ್ಲ ಆರ್ಥಿಕ ಪರಿಸ್ಥಿತಿ ಬರುತ್ತೆ, ಮತ್ತೆ ಯಾವ್ದೊಂದು ಚಿಕ್ಕದು ಬರ್ತಾ ಇರುತ್ತೆ. ಅವೆಲ್ಲ ಸರಿಪಡಿಸ್ಕೊಂಡು ನಾವು ದೇವ್ರಿಗೋಸ್ಕರ ಮುಂದೆ ಹೋದಾಗ ಇರುತ್ತೆ ನೋಡಿ, ಪ್ರಿಯರಾದ ದೇವ್ರ ಮಕ್ಕಳಿಗೆ ಅದ್ಭುತವಾದಂತ ಮನುಷ್ಯರಾಗ್ತೀವಿ ನಾವೆಲ್ಲರೂ ಕೂಡ. ಶ್ರೇಷ್ಠವಾದಂತ ಮನುಷ್ಯರಾಗ್ತೀವಿ ನಾವೆಲ್ಲರೂ ಕೂಡ. ಅಂಥವ್ರಾಗ್ಬೇಕು ನಾವು. ಯಾಕಂದ್ರೆ ಈ ಲೋಕದಲ್ಲಿ ದೇವರೊಂದು ಜೀವಿತವನ್ನು ಕೊಟ್ಟಿದ್ದಾರೆ. ಈ ಜೀವಿತದಲ್ಲಿ ಒಂದು ಅದ್ಭುತವಾದಂತ ಬದುಕನ್ನ ನಾವು ಕಟ್ಟಿಕೊಳ್ಬೇಕು. ಅದ್ಭುತವಾದಂತ ಜೀವಿತವನ್ನ ನಾವು ಕಟ್ಟಿಕೊಳ್ಬೇಕು. ಈ ಲೋಕದಲ್ಲಿ ಕುಟುಂಬವನ್ನ ಕಟ್ಟಿಕೊಳ್ಬೇಕು. ಈ ಲೋಕದಲ್ಲಿ ದೇವರ ಸಭೆಯನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಪ್ರಯಾಸ ಪಡ್ಬೇಕಾದ್ರೆ ನಮ್ಮ ಜೀವನ ಅದ್ಭುತವಾಗಿರ್ಬೇಕು. ನಮ್ಮ ಹೃದಯ ಚೆನ್ನಾಗಿರ್ಬೇಕು. ಹೃದಯ ವಾಕ್ಯದ ಮೂಲಕ ಶುದ್ಧಿ ಆಗ್ತಾ ಇರ್ಬೇಕು ಪ್ರತಿದಿನಾಲು. ಮನೆಯಲ್ಲಿ ಎಲ್ಲಾದ್ರೂ ಕಸ ಕಡ್ಡಿ ಇದ್ದಾಗ ಏನ್ರಿ ನಾವು ಶುದ್ಧಿ ಮಾಡ್ತೀವ, ಕ್ಲೀನ್ ಆಗಿ ಇಟ್ಕೊಳ್ತೀವ ಪ್ರಿಯರೇ? ಮನೆಯಲ್ಲಿ ಬಾತ್ರೂಮ್ ಆಗಿರ್ಬೋದು, ಇಲ್ಲ ವಾಶ್ರೂಮ್ ಆಗಿರ್ಬೋದು, ಯಾವುದೋ ಒಂದು ಇರುತ್ತೆ ಅಲ್ವಾ, ಎಲ್ಲಿದ್ದದ್ ಕಸ ಕಡ್ಡಿ ಎಲ್ಲ ಅಲ್ಲೇ ಹಾಕ್ಬಿಟ್ಟಪ್ಪ ಅಂದ್ರೆ ಏನಾಗಿದೆ ಅಂತ ಅರ್ಥ? ನಮ್ಮ ಮನೆ ಬಗ್ಗೆ ನಮ್ಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ನಮ್ಮ ಮನೆ ಬಗ್ಗೆ ನಮ್ಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ನಮ್ಮ ಮನೆ ಬಗ್ಗೆ ನಾವು ಬಹಳ ಶುದ್ಧಿ ಮಾಡ್ಕೊಳ್ತಾ ಇದ್ದೆ ಅಂದ್ರೆ ಬಹಳ ನೀಟಾಗಿ ಇಟ್ಕೊಳ್ತೀವಿ, ಕ್ಲೀನ್ ಆಗಿ. ತುಂಬಾ ಜನ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಕೆಲವರು ತುಂಬಾ ನೀಟಾಗಿ ಇಟ್ಕೊಳ್ತಾರೆ, ಕ್ಲೀನ್ ಮಾಡ್ಕೊಂಡು. ಅಂದ್ರೆ ಒಂಚೂರು ಕಸ ಇದ್ರು ಕೂಡ ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ಮನೆಯಲ್ಲಿ ತಿರುಗಾಡುವಾಗ ಕಾಲಿಗೆ ಅಂಟ್ತಾ ಇರುತ್ತೆ ಕಸ. ಏನಾದ್ರು ಧೂಳು, ಏನಾದ್ರು ಕಸ ಕಡ್ಡಿ ಏನಾದ್ರು ಅಂಟಿದಾಗ ತಕ್ಷಣ ಮನೆಯಲ್ಲಿ ಕೆಲಸ ಮಾಡೋರ್ಗೆ ಹೇಳ್ತಾರೆ, ಇಂಥ ಕಡೆ ಕಸ ಇದೆಯಮ್ಮ, ನೀಟಾಗಿ ಗೂಡ್ಸು, ನೀಟಾಗಿ ಒರೆಸು ಅಂತ. ಅಂದ್ರೆ ಮನೆಯನ್ನ ವಿಷಯದಲ್ಲಿ ತುಂಬಾ ನೀಟಾಗಿ ಇಟ್ಕೊಳ್ತಾರೆ. ಹೃದಯ ವಿಷಯದಲ್ಲಿ ಏನಾದ್ರೂ ಶುದ್ಧಿ ಮಾಡಿಕೊಂಡಿದ್ದಾರಾ, ಕ್ಲೀನ್ ಮಾಡ್ಕೊಂಡಿದ್ದಾರಾ ಅಂತ ನೋಡುವಾಗ ಹೃದಯಗಳನ್ನ ನೋಡೋರು ಯಾರಪ್ಪ ಅಂದ್ರೆ ದೇವ್ರು ನೋಡ್ತಾರೆ. ಈ ಹೃದಯ ಶುದ್ಧಿ ಆಗಿಲ್ಲ, ಈ ಹೃದಯ ಶುದ್ಧಿ ಆಗಿಲ್ಲ, ಈ ಹೃದಯ ನೋಡೋದಕ್ಕೆ ಮಾತ್ರ ಬಂದಿದೆ, ಆದರೆ ಹೃದಯ ಮಾತ್ರ ಶುದ್ಧಿ ಆಗಿಲ್ಲ ಅಂತೇಳಿ ದೇವ್ರು ನೋಡ್ತಾರೆ. ಯಾಕಂದ್ರೆ ಇದು ಮೊಟ್ಟ ಮೊದಲು ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೊಂಡಾಗ ನಾವು ಶ್ರೇಷ್ಠ ಭಕ್ತರಾಗ್ತೀವಿ, ಉನ್ನತರಾಗ್ತೀವಿ, ಶ್ರೇಷ್ಠರಾಗ್ತೀವಿ ಪ್ರಿಯರೇ. ಎಲ್ಲಿಗೋದ್ರೂ ಕೂಡ ನಮ್ಮನ್ನ ಇಷ್ಟಪಡ್ತಾರೆ, ಜನ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ನಮ್ಮ ಏನ್ರಿ ಯಜಮಾನ್ರು ಇರ್ತಾರಲ್ಲ, ಅಂದ್ರೆ ನಾವ್ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅವರು ಕೂಡ ಇಷ್ಟಪಡ್ತಾರೆ. ನಾವು ಒಂದು ವೇಳೆ ಮಾತಿನ ಮೇಲೆ ನಿಲ್ಲದೆ ಹೋದ್ರೆ ಬೈಕೊಳ್ತಾ ಇರ್ತಾರೆ. ನಾವು ಮಾತಿನ ಮೇಲೆ ನಿಂತಿಲ್ಲ ಅಂತ ತಿಳ್ಕೊಳ್ಳಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲೇ ಕೂಡ ಮಾತಿನ ಮೇಲೆ ನಿಂತ್ಕೊಂಡಿಲ್ಲ, ಆಮೇಲೆ ಅವ್ರು ಕೊಟ್ಟಂತ ಕೆಲಸ ಮಾಡಿಲ್ಲ, ಈ ತರ ಇದ್ದಾಗ ನಮ್ಮ ಯಜಮಾನ್ರು ಬೈಕೊಳ್ತಾರೆ. ಎರಡನೇದಾಗಿ ಏನ್ರಿ ಸುಖ ಇಲ್ಲ. ಭೂಮಿಯ ಮೇಲೆ ಹೀಗಿರುವಾಗ ನಮ್ಮ ಎತ್ತ ತಂದೆ ಇದ್ದಾರಲ್ಲ, ಆತನು ಕೂಡ ನಮ್ಮ ವಿಷಯದಲ್ಲಿ ಏನಂದುಕೊಳ್ತಾ ಇದ್ದಾರೆ, ನಮ್ಮ ವಿಷಯದಲ್ಲಿ ಏನಂದುಕೊಳ್ತಾರೆ, ನಮ್ಮ ವಿಷಯದಲ್ಲಿ ದೇವರು ಬಾಧೆ ಪಡ್ತಾ ಇದ್ದಾರಾ, ದುಃಖ ಪಡ್ತಾ ಇದ್ದಾರಾ? ಓಕೆ, ಒಂದ್ಸಾರಿ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗತ್ತೆ. ಭಕ್ತರ ವಿಷಯದಲ್ಲಿ ನೋಡುವಾಗ ಮೋಶೆಯನ್ನು ಕುರಿತು ಒಳ್ಳೆ ಸಾಕ್ಷಿ ಕೊಡ್ತಾರೆ, ಹೌದಲ್ವಾ? ಇನ್ನು ಯಾರಪ್ಪ, ಅಬ್ರಹಾಮ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ, ಯಾಕೋಬನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ಕೆಲವರು ಒಳ್ಳೆ ಒಳ್ಳೆ ಭಕ್ತರಿದ್ದಾರೆ, ಒಳ್ಳೆ ಭಕ್ತರು. ರೂತಳು ಕೂಡ ನೋಡಿ ಪ್ರಿಯರು, ರೂತಳು ಇದ್ದಾಳಲ್ಲ, ರೂತಳು ಕೂಡ ಮಹಿಳೆಯರಲ್ಲಿ ನವಮಿ ಆಗಿರ್ಬೋದು, ರೂತಳು ಆಗಿರ್ಬೋದು, ಅನ್ನಳು ಆಗಿರ್ಬೋದು, ಕೆಲವರು ಒಳ್ಳೆ ಮಹಿಳೆಯರಿದ್ದಾರೆ. ಅವ್ರ ಮೂಲಕ ಪ್ರತಿಯೊಬ್ಬರು ಕೂಡ ಕಲಿಯುವಂತ ಪಾಠಗಳಿದೆ. ಈ ರೂತಳು ಹೇಳುವಂತ ಮಾತೇನಪ್ಪ ಅಂದ್ರೆ, ಕಷ್ಟ ಬಂದಿದೆ, ಗಂಡಂದ್ರು ತೀರಿ ಹೋಗಿದಾರಲ್ಲ, ರೂತಳ ಗಂಡನು ತೀರಿ ಹೋಗಿದ್ದಾನೆ.
ಎರಡನೇದಾಗಿ ಯಾರು ನವಮಿ ಗಂಡನು ಕೂಡ ತೀರೋಗಿರ್ತಾರೆ. ಇವಾಗ ಇವ್ರ ಮಧ್ಯದಲ್ಲಿ ನೋಡುವಾಗ ಸುಖ ಇಲ್ಲ ರೀ. ಇವಾಗ ಅತ್ತೆಮ್ಮ ಜೊತೆಲಿ ಇರ್ಬೇಕಾದ್ರೆ ಕಷ್ಟ ಇರುತ್ತೆ ರೀ. ರೂತಳಿಗೆ ಕಷ್ಟ ಇರುತ್ತೆ. ಕಷ್ಟ ಬಿಟ್ರೆ ರೌಂಡ್ ಆಗಿ ಕಷ್ಟ ಬಿಟ್ರೆ ಸುಖ ಇಲ್ಲ ಆಕೆಗೆ, ಸಂತೋಷ ಕಾಣಲ್ಲ. ಆದ್ರೆ ಆಕೆ ವೃದ್ಧಳಾಗಿದ್ದಾಳಲ್ಲ, ಯಾರು ಅತ್ತೆಮ್ಮ ವೃದ್ಧಳಾಗಿದ್ದಾಳಲ್ಲ, ವೃದ್ಧಳಾಗಿರುವಂತ ಆ ಅತ್ತೆಮ್ಮಗೋಸ್ಕರ ಹೇಳುವಂತ ಮಾತೇನೆಂದ್ರೆ ರೂತಳು, ಅಮ್ಮ ಅಮ್ಮ ನಾನ್ ನಿನ್ನ ಜೊತೆಗೆ ಬರ್ತೀನಮ್ಮ ಅಂತ. ನವಮಿ ಹೇಳುವಂತ ಮಾತೇನಂದ್ರೆ, ಮಗಳೇ ನೀನು ಇನ್ನೂ ಯೌವನ ಕಾಲದಲ್ಲಿದ್ದೀಯಾ, ನಿಮ್ಮ ತವ್ರ ಮನೆಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಮತ್ತೆ ಇನ್ನೊಂದು ಕಡೆ ಏನಾದ್ರು ಮದುವೆ ಆದ್ರೆ ನಿಮ್ಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಂಡು ಸುಖವಾಗಿರಮ್ಮ, ನಿನ್ನ ಸಂಸಾರ ನೀನ್ ನೋಡ್ಕೊಮ್ಮ. ನಾನು ನನ್ನ ಊರಿಗೆ ಹೋಗ್ತೀನಮ್ಮ, ಬೆತ್ಲೆಹೇಮ್ಗೆ ಹೋಗ್ಬಿಡ್ತೀನಿ, ನಾನು ಬೇಡ ಇಲ್ಲಿ ಗಂಡನೂ ಇಲ್ಲ, ಮಕ್ಕಳು ಸುತ್ತೋಗಿದ್ದಾರೆ, ಯಾರಿಗೋಸ್ಕರ ಇರ್ಬೇಕಮ್ಮ, ಕನಿಷ್ಠ ಪಕ್ಷದಲ್ಲಿ ನಿಮ್ಮ ಪಾಡಿ ನೀವು ನಿಮ್ಮ ಸಂಸಾರ ನೀವು ಮಾಡ್ಕೊಂಡು ಹೋಗ್ರಿಮ್ಮ, ನಿಮ್ಮ ಒಂದು ಏನು ಮದುವೆಗೆ ಮಾಡ್ಕೊಂಡು ಚೆನ್ನಾಗಿ ಇರಿಮ್ಮ ಅಂತೇಳಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ನವಮಿ ಮಾತಾಡಿದಾಗ ನವಮಿಗೆ ರೂತಳು ಹೇಳುವಂತ ಮಾತು ಎಷ್ಟು ಅದ್ಭುತವಾದಂತ ಮಾತು ಅಂದ್ರೆ, ಪ್ರತಿ ಸ್ತ್ರೀಯರು, ಪ್ರತಿ ಮಹಿಳೆಯರು, ಯಾಕಂದ್ರೆ ಅಮ್ಮಳನ್ನು ನೋಡ್ಕೊಳ್ಬೇಕು, ಅದೇ ಪ್ರಕಾರ ಅತ್ತೆಮ್ಮಳನ್ನು ಕೂಡ ನೋಡಿಕೊಳ್ಳುವಂತ ಜವಾಬ್ದಾರಿ ಇರುತ್ತೆ ಅತ್ತೆಮ್ಮಳ ಮನೆಯಲ್ಲಿ. ಒಟ್ಟಲ್ಲಿ ಆ ರೂತಳಿಗೆ ಇರುವಂತ ಒಂದು ದೊಡ್ಡ ಮನಸ್ಸಿದೆಯಲ್ಲ, ಅಂತ ಮನಸ್ಸು ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡ್ಬೇಕಾಗುತ್ತೆ. 15ನೇ ವಚನವನ್ನು ನೋಡಿ, ರೂತಳ ಗ್ರಂಥ 1ನೇ ಅಧ್ಯಾಯ 15ನೇ ವಚನ. 15. ನವಮಿಯು ರೂತಳಿಗೆ, ಇಗೋ ನಿನ್ನ ಹೊರಗತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ಅಂದ್ರೆ ರೂತಳು ನವಮಿಗೆ ಅಂದ್ರೆ ಅತ್ತಮ್ಮಿಗೆ ಅಂದ್ರೆ ಅತ್ತೆಯವರಿಗೆ ಹೇಳುವಂತ ಮಾತೇನೆಂದ್ರೆ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದ್ದನ್ನು ಮಾಡಲಿ ಎಂದಳು. ನೋಡಿದ್ರೆ ಎಷ್ಟು ದೃಢವಾದ ಮಾತು, ಎಷ್ಟು ಒಳ್ಳೆ ಮಾತು ಮಾತಾಡ್ತಾಳೆ ಅಂದ್ರೆ, ವೃದ್ಧಳಾಗಿರುವಂತ ಆಕೆಗೆ ಜೊತೆಯಾಗಿದ್ದು, ಎರಡನೇದಾಗಿ ಆಕೆಗೆ ಬಲ ಕೊಡುವಂಥದ್ದು, ನಾನು ಸಹಾಯ ಮಾಡ್ಬೇಕು ನನ್ನ ಅಮ್ಮಳಿಗೆ ಅಂತೇಳಿ ಆ ಮಾತು ಮಾತಾಡ್ತಾ ಇದ್ದಾಳಂದ್ರೆ, ನವಮಿ ಕೂಡ ಹೇಗೆ ನಡ್ಕೊಂಡಿರ್ಬೋದು ಅನ್ನೋದು ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅಷ್ಟು ಸುಲಭವಾಗಿ ರೂತಳು ಈ ಮಾತು ಹೇಳಲ್ಲ. ಯಾಕೆಂದ್ರೆ ನವಮಿ ಕೂಡ ಸ್ವಂತ ಎತ್ತ ಮಕ್ಕಳ ಹಾಗೇನೆ ಪ್ರೀತಿಸಿದಾಳ ಆಕೆ, ಎತ್ತ ಮಕ್ಕಳ ಹಾಗೆ. ಯಾಕೆಂದ್ರೆ ನವಮಿ ಯಾರು ಇಸ್ರಾಯೇಲ್ಯರಲ್ಲಿ ಇದ್ದಂತ ಮಗಳು ತಾನೆ, ದೇವರ ಧರ್ಮಶಾಸ್ತ್ರವನ್ನು ತಿಳ್ಕೊಂಡ ಆಕೆ, ಭಕ್ತಳು ಆಕೆಗೆ ಶೋಧನೆ ಬರುತ್ತೆ, ಕಷ್ಟಗಳು ಬರುತ್ತೆ, ಶೋಧನೆ ಇದೆ, ಕಷ್ಟ ಇಲ್ಲೇ. ಅದರಲ್ಲಿ ರೂತಳಿದ್ದಾಳಲ್ಲ, ಅದ್ಭುತವಾದಂತ ಮಗಳು. ಆಕೆ ಮಾತಾಡಿರುವಂತ ಮಾತು ಯಥಾರ್ಥವಾದಂತ ಮಾತು, ಅದರಲ್ಲಿ ಕಪಟ ಇಲ್ಲ, ಮತ್ತೆ ವೇಷಧಾರಣೆ ಇಲ್ಲ. ಅದಕ್ಕೆ ಆಕೆ ನೋಡಿ ದೇವರೇ ಒಂದು ಸಂತೋಷ ಪಡ್ತಾನೆ. ಕೊನೆಯದಾಗಿ ಯೇಸು ಕ್ರಿಸ್ತರ ಒಂದು ವಂಶಾವಳಿಯಲ್ಲಿ ಆಕೆ ಹೆಸರಿರುತ್ತೆ. ಅಂದ್ರೆ ರೂತಳ ಒಂದು ಸಂತಾನದ ಮೂಲಕ ಕೂಡ ಯೇಸು ಕ್ರಿಸ್ತರು ಬರುವಂತದ್ದು ಕೂಡ ನಾವು ನೋಡ್ತೀವಿ. ಯೇಸು ಕ್ರಿಸ್ತರು ಅದಕ್ಕಿಂತ ಮುಂಚಿತವಾಗಿ ದಾವೀದನು. ಅಂದ್ರೆ ಏನ್ ಕಾಣುತ್ತೆ ಇಲ್ಲಿಪ್ಪ ಅಂದ್ರೆ, ಯಥಾರ್ಥ ಹೃದಯ, ಕಪಟ ಇಲ್ಲದ ಮನಸ್ಸು, ಮೋಸ ಇಲ್ಲದ ಮನಸ್ಸು. ಇವಾಗ ಕಪಟ ಇದ್ದಂತ ಹೃದಯಗಳು ಹೇಗಿರ್ತಾವಂತ ನೋಡುವಾಗ ಒಂದ್ಸಾರಿ ಜ್ಞಾನೋಕ್ತಿಗಳ ಗ್ರಂಥ 26ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 26ನೇ ಅಧ್ಯಾಯ 22ನೇ ವಚನವನ್ನ ನೋಡಿ. 26-22. ಚಾಡಿಕೋರನ ಮಾತುಗಳು
ರುಚಿಯಾದ ಮುತ್ತುಗಳು ಇವು ಹೊಟ್ಟೆಯೊಳಕ್ಕೆ ಇಳಿಯುವವು. ಏನಂತ ಇದೆ? ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು ಇವು ಹೊಟ್ಟೆಯೊಳಗೆ ಇಳಿಯುವವು ಅಂತ ಹೇಳ್ತಾರೆ. ಹೊಟ್ಟೆಯೊಳಗೆ ಅಂತಂದ್ರೆ ಚಾಡಿ ಹೇಳುವಾಗಲೂ ಕೂಡ ಹೇಗಿರ್ತಾವಪ್ಪ ಅಂದ್ರೆ ಸಿಹಿಯಾಗಿರುತ್ತಂತೆ. ಚಾಡಿ ಹೇಳುವಾಗ ಸಿಹಿಯಾಗಿರುತ್ತಂತೆ, ಅದು ರುಚಿಯಾಗಿರುತ್ತಂತೆ, ರುಚಿಯಾಗಿರುತ್ತಂತೆ. ಅಂದ್ರೆ ಕಿವಿಗಳಿಗೆ ಇಂಪಾಗಿ ರುಚಿಯಾಗಿರುತ್ತಂತೆ. ಹೊಟ್ಟೆ ಒಳಗಡೆ ಹೋಗುವಂತಂದ್ರೆ ಹೃದಯದಲ್ಲಿ ತುಂಬಿಕೊಳ್ಳುತ್ತೆ, ಹೃದಯದಲ್ಲಿ. ಇವಾಗ ಕೆಲವರು ಚಾಡಿ ಮಾತುಗಳನ್ನೇ ಹೇಳಿ ಕೆಲವರನ್ನ ದೂರ ಮಾಡ್ಕೊಳ್ತಾರೆ, ಕೆಲವರಿಂದ ದೂರ ಆಗ್ತಾರೆ, ಕೆಲವ್ರನ್ನ ದೂರ ಮಾಡಿಕೊಳ್ತಾರೆ, ದಾರಿ ತಪ್ಪುತ್ತಾರೆ. ಅನೇಕರು ಹೀಗೆ ನಡೀತಾ ಇರುತ್ತೆ. ಒಟ್ನಲ್ಲಿ ದೇವರ ಪ್ರಜೆಗಳು ಅಂದಾಗ, ದೇವರ ಭಕ್ತರು ಅಂದಾಗ ಇಂತಹ ಚಾಡಿ ಮಾತುಗಳಿಗೆ ನಾವು ಕಿವಿಗೊಡಬಾರದು. ಯಾರೇ ಆಗಿರ್ಬೋದು, ಚಿಕ್ಕವರು ದೊಡ್ಡವರು ಯಾರೇ ಆಗ್ಲಿ. ಯಾಕಂದ್ರೆ ಅದ್ರ ಮೂಲಕ ನಮ್ಮ ಬದುಕುಗಳು ನಾಶವಾಗುತ್ತೆ ರೀ. ನಮ್ಮ ಬದುಕುಗಳು ಏನಾಗುತ್ತೆ? ನಾಶವಾಗುತ್ತೆ ಅಂತ ಹೇಳಿ. ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು ಇವು ಹೊಟ್ಟೆಯೊಳಗೆ ಇಳಿಯುವವು. ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯು ಏನ್ರಿ? ಕೆಟ್ಟ ಹೃದಯದಿಂದ, ಕೆಟ್ಟ ಹೃದಯ ಅಂದ್ರೆ ಆ ಹೃದಯ ಎಂತ ಹೃದಯ? ಏನಂತ ನೋಡಿದೀವಿ? ಹೃದಯ ನಾಶಕರವಾದ ಗುಂಡಿ ಇದೆಯಲ್ಲ, ನಾಶಕರವಾದ ಗುಂಡಿ ಎಂಬ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯ ಏನ್ರಿ? ಕೊಟ್ಟಿ ಬೆಳ್ಳಿ ಮಲಾಮು ಮಾಡಿದ ಮಣ್ಣು ಮಡಿಕೆಯ ಹಾಗೆ ಅಂತ ಹೇಳ್ತಾರೆ. ಹಗೆಯವನು ತುಟಿಯಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ, ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನೆ. ಅಂತರಂಗದಲ್ಲಿ ಏನಿಟ್ಕೊಂಡಿದ್ದಾನಂತೆ? ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನಂತೆ. ಸವಿ ಮಾತನಾಡಿದರೂ ಅವನನ್ನು ನಂಬಬೇಡ, ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು. ತನ್ನ ಹಗೆಯನ್ನು ವಂಚನೆಯಿಂದ ಮರೆಮಾಚಿಕೊಂಡಿದ್ದರೂ ಅವನ ಕೆಟ್ಟತನವು ಸಭೆಯಲ್ಲಿ ಬಯಲಾಗುವುದು. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು. ಅಂದ್ರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಯಥಾರ್ಥವಾದಂಥವ್ರು ಏನ್ ಮಾಡ್ತಾರಂದ್ರೆ, ಯಥಾರ್ಥವಾದಂಥವ್ರು ನಾನು ಕಾಪಾಡಲ್ಪಡಬೇಕು, ನನ್ನ ಕುಟುಂಬ ಕಾಪಾಡಲ್ಪಡಬೇಕು, ನನ್ನ ಜೊತೆಯಲ್ಲಿದ್ದಂತ ಅಣ್ಣನು, ತಮ್ಮನು, ಅಕ್ಕ, ತಂಗಿ ಇವರೆಲ್ಲರೂ ಕೂಡ ದೇವರ ಬಳಿಗೆ ಬರಬೇಕು, ದೇವರನ್ನ ತಿಳಿದುಕೊಳ್ಬೇಕು, ಒಂದು ಭಕ್ತಿಯಲ್ಲಿ ಇವರೆಲ್ಲರೂ ನಡ್ಕೊಳ್ಬೇಕು, ಇವರೆಲ್ಲರ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಆತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಹೃದಯದಲ್ಲಿ ದೇವರಿಗೆ ಮೊರೆ ಇಡ್ತಾ ಇರ್ತಾರೆ. ಅವರು ಪ್ರಾರ್ಥನೆಗೆ ಕೂತ್ಕೊಂಡಾಗ ಏನ್ರಿ, ಸಭೆಯಲ್ಲಿ ಇದ್ದಂತ ಮಕ್ಕಳನ್ನು ಕುರಿತು, ಮನೆಯಲ್ಲಿ ಇದ್ದಂಥವರನ್ನು ಕುರಿತು, ಇನ್ನೊಬ್ಬರನ್ನ ಕುರಿತು ಬಹಳ ಹಂಬಲಿಸ್ತಾ ಇರ್ತಾರೆ. ಇವಾಗ ಅಪೊಸ್ತಲನಾಗಿರುವಂತ ಪೌಲನು ಕೂಡ ಎಲ್ಲೆಲ್ಲಿ ಸುವಾರ್ತಿಗೆ ಹೋಗ್ತಾನೋ, ಸೇವೆ ಮಾಡ್ತಾರೋ ಅವರೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ಒಂದು ದೃಢವಾಗಿ ನಿಲ್ಬೇಕು, ಅವ್ರು ಮೋಸ ಹೋಗ್ಕೂಡ್ದು. ಯಾಕಂದ್ರೆ ಹೊರಗಡೆ ಮೋಸ ಮಾಡೋರು ಬಹಳ ಮಂದಿ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲದೆ ವಾಕ್ಯದ ಮೂಲಕ ಅವರನ್ನ ಸ್ಥಿರಪಡಿಸ್ತಾ ಇರ್ತಾನೆ. ಪ್ರಿಯರೇ, ಸ್ಥಿರಪಡಿಸ್ತಾ ಇರ್ತಾನೆ. ಅಂತ ಭಕ್ತರು ನಮ್ಮ ಮಧ್ಯದಲ್ಲಿ ಬೇಕು, ಅಂತವ್ರು ಬೇಕು ನಮ್ಮ ಮಧ್ಯದಲ್ಲಿ. ನಾವು ಕೂಡ ಅಂತವರಾಗಿ ಬೆಳಿಬೇಕು. ನಾವೆಲ್ಲರೂ ಅಂತವರಾಗಿ ಬೆಳಿಬೇಕು. ಯಾಕೆಂದ್ರೆ ನಮ್ಮ ಹೃದಯ, ನಮ್ಮ ಶರೀರ ದಾರಿ ತಪ್ಪಿಸ್ತಾ ಇರುತ್ತೆ. ನಮ್ಮ ಹೃದಯ ನಮ್ಮ ಮಾತನ್ನ ಕೇಳಲ್ಲ, ನಮ್ಮ ಶರೀರ ನಮ್ಮ ಮಾತನ್ನ ಕೇಳಲ್ಲ, ದಾರಿ ತಪ್ಪಿಸ್ತಾ ಇರುತ್ತೆ, ಲೋಕದ ಆಶೆಗಳಿಗೆ ಒಳಪಡ್ತಾ ಇರುತ್ತೆ. ಲೋಕದಲ್ಲಿ ಒಂದು ರೀತಿಯಲ್ಲಿ ಏನೋ ಕೋರಿಕೆಗಳನ್ನ ಇಟ್ಟುಕೊಂಡು ಪ್ರಿಯರ ದೇವರ ಮಕ್ಕಳಿಗೆ ಒಂದು ರೀತಿಯಲ್ಲಿ ಕೋಪ ಪಡ್ತಾ ಇರುತ್ತೆ, ಒಂದು ರೀತಿಯಲ್ಲಿ ಮೋಸ ಮಾಡ್ತಾ ಇರುತ್ತೆ, ಮತ್ತೊಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇರುತ್ತೆ, ಇನ್ನೊಂದು ರೀತಿಯಲ್ಲಿ ಹಗೆ ಇಟ್ಕೊಳ್ಳುವಂಥದ್ದು ನಡೆಯುತ್ತೆ, ಇನ್ನೊಂದು ರೀತಿಯಲ್ಲಿ ಕಪಟ ಇಟ್ಕೊಳ್ಳುವಂಥದ್ದು ನಡೆಯುತ್ತೆ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಥಾರ್ಥತೆ ಇಲ್ಲ ಅಂತ ಇರ್ತಾರೆ. ಯಥಾರ್ಥವಂತರಿದ್ದಾರಲ್ಲ, ದೇವರಿಗೆ ಇಷ್ಟವಾದಂತ ಪ್ರಿಯರು, ಇಷ್ಟವಾದಂತ ಮಕ್ಕಳು. ಪ್ರಿಯರೇ, ನಾವು ಆ ಸ್ಥಾನದಲ್ಲಿ ನಾವು ಬರ್ಬೇಕು. ನಾವು ಒಂದು ಉನ್ನತ ಸ್ಥಾನದಲ್ಲಿ ನಾವು ಬೆಳಿಬೇಕು. ನಾವು ಸ್ವಲ್ಪ ಮಂದಿ ಇದ್ರೂ ಕೂಡ ಕುಟುಂಬಗಳನ್ನ ನಾವೆಲ್ಲರೂ ಕಾಪಾಡಿಕೊಳ್ಬೇಕು.
ಕಾಪಾಡಿಕೊಳ್ಬೇಕಾದ್ರೆ ಯಥಾರ್ಥವಾದಂತ ಹೃದಯ ಇದ್ರೆ ನಿನ್ನನ್ನು ನೋಡಿ ಇಷ್ಟಪಡ್ತಾರೆ. ನಿನ್ನ ಬಳಿಯಲ್ಲಿ ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ನಿನ್ನ ಬಳಿಯಲ್ಲಿ ಯಾರಾದ್ರೂ ಮಾತಾಡೋದಕ್ಕೂ ಇಷ್ಟಪಡ್ತಾರೆ. ನಿನ್ನ ಬಳಿಯಲ್ಲಿ ದೇವರ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೂ ಇಷ್ಟಪಡ್ತಾರೆ. ಸ್ವಲ್ಪ ಸಮಯವನ್ನ ಕಳೆಯೋದಕ್ಕೂ ಇಷ್ಟಪಡ್ತಾರೆ. ಓಕೆ, ಆ ರೀತಿ ನಮ್ಮ ಬದುಕುಗಳು ಇರಬೇಕು. ಅಷ್ಟಾಕೆ ದೇವರೇ ನಮ್ಮ ಜೊತೆಯಲ್ಲಿ ಬಂದು ಇರ್ಬೇಕಂತ ಇಷ್ಟಪಡ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಪವಿತ್ರ ಆತ್ಮನು ಕೂಡ ನಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಯಾವಾಗ ಹೇಗಿದ್ರೆ ಇಷ್ಟಪಡ್ತಾರೆ ಹೇಳಿ? ಯೋಬನ ಹಾಗೆ ಇದ್ದಾಗ ಇಷ್ಟಪಡ್ತಾರೆ, ಮೋಶೆ ಹಾಗೆ ಇದ್ದಾಗ ಇಷ್ಟಪಡ್ತಾರೆ, ದಾವಿದನ ಹಾಗೆ ಇದ್ದಾಗ ಇಷ್ಟಪಡ್ತಾರೆ. ಓಕೆ, ಮರಿಯಮ್ಮಳ ಹಾಗೆ, ರೂತಳ ಹಾಗೆ, ನವೋಮಿ ಹಾಗೆ, ಫೊಯೆಬೆ ಹಾಗೆ, ಪ್ರಿಸ್ಕಿಳಲ ಹಾಗೆ, ಓಕೆ, ಅಕ್ವಿಲನು, ಬಹಳ ಮಂದಿ ಭಕ್ತರಿದ್ದಾರಲ್ಲ, ಅಂತ ಹೃದಯವುಳ್ಳವರಾಗಿದ್ದಾಗ, ಯಥಾರ್ಥರಾಗಿದ್ದಾಗ, ಅಂತ ಹೃದಯಗಳಲ್ಲಿ ತಂದೆಯಾದ ದೇವರು ಅವ್ರ ಜೊತೆಯಲ್ಲಿದ್ದಾರೆ ಪ್ರಿಯರೇ. ನಮ್ಮ ಜೊತೆಯಲ್ಲೂ ಕೂಡ ಇರಬೇಕು ಅಂತೇಳಿ ದೇವರು ಎದುರು ನೋಡ್ತಾರೆ. ನಮ್ಮ ಹೃದಯ ಶುದ್ಧಿಯಾಗಿದ್ದಾಗ, ಶುಭ್ರವಾಗಿದ್ದಾಗ, ಅವಾಗ ನಮ್ಮ ಹೃದಯದಲ್ಲಿ ಬರ್ತಾರೆ. ಅಂದ್ರೆ ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಊಟ ಮಾಡುವಂತ ಸ್ಥಿತಿ ಕಾಣ್ತೀವಿ ಪ್ರಿಯರೇ, ಹೌದಲ್ವಾ? ಇವಾಗ ಯಾರಾದ್ರೂ ಏನ್ರಿ ಈ ಲೋಕದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ನಾಯಕರು ಇರ್ತಾರಲ್ಲ, ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳು ಇಲ್ಲಾಂದ್ರೆ ಎಂ ಎಲ್ ಎರವರು, ಇಲ್ಲಾಂದ್ರೆ MP ರವರು, ಇಲ್ಲಾಂದ್ರೆ ಮಂತ್ರಿರವರು, ಮುಖ್ಯಮಂತ್ರಿರವರು ಇರ್ತಾರಲ್ಲ. ಇವ್ರು ಯಾರಾದ್ರೂ ನಮ್ಮ ಜೊತೆಗೆ ಊಟ ಮಾಡ್ಬೇಕಂತೇಳಿ ನಮ್ಮ ಜೊತೆಗೆ ಸಹವಾಸ ಮಾಡ್ಬೇಕು, ನಮ್ಮ ಜೊತೆಗೆ ಇರಬೇಕು, ನಮ್ಮ ಜೊತೆಯಲ್ಲಿ ಮಾತುಗಳನ್ನ ಮಾತನಾಡಿಕೊಳ್ಬೇಕು, ಒಂದು ಆತ್ಮಿಕವಾಗಿ ಇರ್ಬೇಕು, ಇವ್ರ ಜೊತೆಯಲ್ಲಿ ಇರ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾರ? ಊಟ ಮಾಡ್ಬೇಕಂತಾರ? ಆದ್ರೆ ಯಾರು ಬರ್ತಾರೆ ಗೊತ್ತಾ ಪ್ರಿಯರೇ? ಯಾರು ಗೊತ್ತಾ? ನೋಡಿ ಒಂದ್ಸಾರಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನವನ್ನ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಸಾಕು, ನೋಡಿದ್ರ? ಅಂದ್ರೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾರು ಹೇಳುವಂತ ಮಾತು? ಲೋಕ ರಕ್ಷಕನಾದಂತ ಒಡೆಯನು, ನಮ್ಮ ಒಡೆಯನು, ನಮ್ಮ ಅರಸನು, ನಮ್ಮ ಪ್ರಭು ಹೇಳುವಂತ ಮಾತು. ನೋಡಿ ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ, ಎಷ್ಟು ಒಳ್ಳೆ ಮಾತು ಪ್ರಿಯರೇ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು, ನನ್ನ ಸಂಗಡ ಊಟ ಮಾಡುವೆನು. ಅದು ಅಲ್ಲದೆ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾದಂತಹ ಅವಕಾಶವನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಊಟ ಮಾಡುವಂಥದ್ದಂದ್ರೆ ಎಷ್ಟು ಸಂತೋಷ ಪ್ರಿಯರೇ. ಯಾರಾದರೂ ನಮ್ಗೆ ಇಷ್ಟವಾದವರು ಮನೆಗೆ ಬಂದಾಗ ಏನ್ರಿ, ಕೆಲವು ಇಷ್ಟವಾದವರು ಮನೆಗೆ ಬಂದಾಗ ಖುಷಿ ತುಂಬಾ ಸಂತೋಷವಾಗಿರ್ತೀವಿ, ಹೌದಲ್ವಾ? ಬಹಳ ಸಂತೋಷವಾಗಿರ್ತೀವಿ. ನಿಮ್ಮ ಜೀವನದಲ್ಲಿ ಕೂಡ ಅನುಭವಿಸಿರ್ತೀರ. ಯಾರಾದ್ರೂ ಇಷ್ಟ ಇದ್ದವ್ರು, ಅಣ್ಣನಾಗಿರ್ಬೋದು, ಇಲ್ಲ ಅತ್ತಿಗೆ ಆಗಿರ್ಬೋದು, ಇಲ್ಲಾಂದ್ರೆ ದೊಡ್ಡಣ್ಣ, ಚಿಕ್ಕಣ್ಣ, ಇಲ್ಲಾಂದ್ರೆ ಅಕ್ಕ ಆಗಿರ್ಬೋದು, ಇಲ್ಲಾಂದ್ರೆ ಇನ್ನೊಬ್ರು ಯಾರೋ, ಒಟ್ನಲ್ಲಿ ನಮ್ಗೆ ಇಷ್ಟವಾದವರು ಬಂದಾಗ ಬಹಳ ಸಂತೋಷ ಪಡ್ತಾ ಇರ್ತೀವಿ. ಅವ್ರಿಗೆ ರುಚಿಕರವಾದಂತ ಆಹಾರವನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ. ಇವಾಗ ನೋಡಿ, ನಾವು ಎಲ್ಲಿಗಾದ್ರೂ ಸುವಾರ್ತೆಗೆ ಹೋದಾಗ ಬಹಳ ಪ್ರೀತಿಸ್ತಾ ಇರ್ತಾರೆ. ಅಯ್ಯೋರು ಬಂದಿದ್ದಾರೆ, ಅಣ್ಣರು ಬಂದಿದ್ದಾರೆ, ಎಂತ ಊಟ ಕೊಡೋಣ, ಆಯಾ ನಿಮ್ಗೆ ಏನ್ ಊಟ ಬೇಕಯ್ಯ ಹೇಳಿ, ನಾವು ಮಾಡ್ಕೊಡ್ತೀವಿ ಅಂತಾರೆ. ಅವ್ರ ಪ್ರೀತಿ ತೋರಿಸಿದಾಗ ಕೆಲವು ಟೈಮಲ್ಲಿ ಕಣ್ಣೀರು ಬರ್ತಾ ಇರ್ತಾರೆ. ತಡ್ಕೊಳಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಕೆಲವು ಟೈಮಲ್ಲಿ ಕಣ್ಣೀರೇ ಬರ್ತಾ ಇರ್ತಾರೆ. ನಾವು ನಮ್ ಜೊತೆಗೆ ಇಮನುವೇಲ್ ಅಣ್ಣ ಬರ್ತಾ ಇರ್ತಾರೆ, ಮಾತಾಡ್ತಾರೆ, ಏನಪ್ಪ ಈ ಪ್ರೀತಿ ತೋರ್ಸೋದೇನಪ್ಪ ಅಂತ. ನಿಜ ಪ್ರಿಯರ ದೇವ್ರ ಮಕ್ಕಳ, ಕೆಲವು ಕಡೆ ಎಲ್ಲೆಲ್ಲಿಗೆ ಹೋಗ್ತಾ ಇರ್ತೀವಲ್ಲ, ಎಲ್ಲಾ ಕಡೆ ಎಲ್ಲಿ ಕೊರತೆ ಮಾಡಲ್ಲ. ಎಲ್ಲಿಗೆ ಹೋಗ್ತೀವಿ ಸುವಾರ್ತೆಗೆ, ಎಲ್ಲಿಗೆ ಹೋಗ್ತೀವೋ ಸೇವೆಗೋಸ್ಕರ, ಯಾವ ಕೊರತೆ ಇಲ್ಲ ಅಂತ. ಏನಪ್ಪ ಅಂತಂದ್ರೆ ಅಷ್ಟೇ ನಮ್ಮ ಮನೆಗೆ ದೇವರ ಸೇವಕರು ಬಂದಿದ್ದಾರಂತ. ಅದು ಏಸಯ್ಯನನ್ನ ಪ್ರೀತಿಸಿದಷ್ಟು ಅಷ್ಟು ಒಳ್ಳೆ ಪ್ರೀತಿಯಿಂದ ನೋಡ್ತಾರೆ. ಅದು ನಮ್ಗೆ ಕೆಲವು ಟೈಮಲ್ಲಿ ಆಶ್ಚರ್ಯ ಅನ್ಸುತ್ತೆ. ನಾವ್ ಎಲ್ಲೋ ಮೂಲೆಯಲ್ಲಿದ್ದಂತ ನಮ್ಮನ್ನ ದೇವ್ರು ನಿಲ್ಲಿಸಿದ್ದಾರೆ, ಆ ಪ್ರೀತಿಯನ್ನ ಹಂಚ್ಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದ್ಭುತ ಅನ್ಸುತ್ತೆ ರೀ, ತುಂಬಾ ಅದ್ಭುತ ರೀ.
ಅದು ಯೇಸು ಕ್ರಿಸ್ತರ ಮಾತುಗಳು. ಅದೇ ಪ್ರಕಾರ ಪ್ರತಿಯೊಬ್ಬರು ಕೂಡ ಇನ್ನೂ ಹೆಚ್ಚಾಗಿ ನಾವು ಬೆಳಿಬೇಕನ್ನೋದೇ ದೇವ್ರ ಉದ್ದೇಶ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಬೆಳಿ. ಯಾಕಂದ್ರೆ ಕೆಲವರು ನೋಡುವಾಗ ಕೆಟ್ಟೋಗಿರ್ತಾರೆ. ಆಗ್ಬಾರ್ದು, ಸರಿ ಆಗ್ಬೇಕು, ಜ್ಞಾನದಲ್ಲಿ ಹೋಗ್ಬೇಕು, ಈ ಲೋಕದಲ್ಲಿ ಬೆಳಿಬೇಕು, ಉನ್ನತರಾಗಿ ಕಾಣ್ಬೇಕು, ದೇವ್ರು ಮೆಚ್ಚಬೇಕು ನಮ್ಮನ್ನ ಅಷ್ಟೇ. ದೇವ್ರು ಮೆಚ್ಚಿದ್ರೆ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ. ದೇವ್ರು ಅಷ್ಟು ಸುಲಭವಾಗಿ ಮೆಚ್ಚಲ್ಲ. ಯಾಕಂದ್ರೆ ನಮ್ಮ ಹೃದಯವನ್ನು ನೋಡ್ತಾರಲ್ಲ, ನಮ್ಮ ಹೃದಯವನ್ನು ನೋಡ್ತಾರೆ. ನಮ್ಮ ಹೃದಯ ನಿಷ್ಕಪಟವಾಗಿದೆ, ಯಥಾರ್ಥವಾದಂತ ಹೃದಯ ಇದ್ದಾಗ ಮೊಟ್ಟ ಮೊದಲು ದೇವರು ಇಷ್ಟಪಡ್ತಾರೆ. ಒಂದು ವೇಳೆ ಯಥಾರ್ಥ ಇಲ್ಲದೆ ಹೋದರೆ ಅದು ನಾಶಕರವಾದ ಗುಂಡಿಯಲ್ಲಿದೆ ಅಂತ ಅರ್ಥ. ನಾವು ಸ್ವಲ್ಪ ಜನ ಇದ್ದೀವ, ನಾವು ಜ್ಞಾನ ಬೆಳೆದಿದೀವ ಅಂದ್ರೆ, ನಾವು ಜ್ಞಾನವನ್ನ ಕಲ್ತಿದೀವಿ ಅಂತಂದ್ರೆ ಆ ಜ್ಞಾನದ ಮಾತುಗಳನ್ನು ಇನ್ನೊಬ್ಬರ ಹತ್ರ ಮಾತಾಡಿಕೊಳ್ಳೋಣ, ದೇವರ ಪ್ರೀತಿಯನ್ನ ಹಂಚಿಕೊಳ್ಳೋಣ. ನಾವು ಆತ್ಮಿಕವಾಗಿ ಬೆಳೆಯೋಣ. ನಮ್ಮ ಕುಟುಂಬದಲ್ಲಿ ಮಕ್ಕಳು, ನಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ ಎಲ್ಲರೂ ಆತ್ಮಿಕವಾಗಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ. ಒಂದು ವೇಳೆ ಯಾರಾದ್ರೂ ಬೆಳೆದಿಲ್ಲ, ಒಂದು ವೇಳೆ ದೇವರನ್ನ ಇಷ್ಟಪಟ್ಟಿಲ್ಲ ಅಂತಂದ್ರೆ ಅಲ್ಲಿ ನಮ್ಗೆ ಶೋಧನೆ, ಕಿರಿಕಿರಿ ಇರುತ್ತೆ. ಆದ್ರೂ ಕೂಡ ನಾವು ಸಹಿಸಿ ಭಕ್ತಿಯಿಂದ ನಡೆಯೋಣ. ಒಟ್ಟಿನಲ್ಲಿ ದೇವರು ಮೆಚ್ಚುವಂತ ರೀತಿಯಲ್ಲಿ ನಾವು ಜೀವಿಸೋಣ ಪ್ರಿಯರೇ. ದೇವರು ಮೆಚ್ಚುವಂತ ರೀತಿಯಲ್ಲಿ ಹೃದಯ ಹೇಗಿದೆ? ನಾಶಕರವಾದ ಗುಂಡಿಯಾಗಿದೆಯಾ, ಅಥವಾ ನಾಶಕರವಾದಂತ ಗುಂಡಿಯಲ್ಲಿ ಇದ್ದೀವ? ಇಲ್ಲಾಂದ್ರೆ ನಮ್ಮ ಜೀವಿತವನ್ನ ದೇವರಿಗೆ ಕೊಟ್ಟು, ದೇವರಿಗೆ ಮೀಸಲಾಗಿಟ್ಟು, ಈ ಹೃದಯವನ್ನ, ಆತ್ಮವನ್ನ, ಪ್ರಾಣವನ್ನ, ಇಲ್ಲ ಶರೀರವನ್ನ ದೇವರಿಗೆ ಒಪ್ಪಿಸಿ, ದೇವರೇ ಈ ಜೀವಿತ ನಿಮ್ದು ತಂದೆ, ನಾನು ನಿಮ್ಗೋಸ್ಕರ ಬದುಕ್ತೀನಿ ತಂದೆ, ಈ ಶರೀರದ ಮೂಲಕ ನೀವು ಮಹಿಮೆ ಹೊಂದಬೇಕು, ಇದು ನಿಮ್ಗೋಸ್ಕರ ಮೀಸಲಾಗಿಟ್ಟಿದ್ದೀನಿ, ನನ್ನ ಕಷ್ಟ, ನನ್ನ ಜೀವಿತ, ನನ್ನ ಮಾತು, ನನ್ನ ಕೆಲಸ ಎಲ್ಲ ಕೂಡ ತಂದೆ ನಿಮ್ಗೋಸ್ಕರ ನಾನು ಮಾಡ್ತೀನಿ ಅಂತೇಳಿ ಹೃದಯದಲ್ಲಿ ಸಿದ್ಧರಾಗಿದ್ದೀರಾ? ಒಂದು ವೇಳೆ ಹೃದಯದಲ್ಲಿ ಏನಾದ್ರೂ ಹೋರಾಟ ನಡೀತಾ ಇದೆಯಾ? ಅಯ್ಯೋ ಲೋಕದಲ್ಲಿ ಆಸೆಗಳಂತೇಳಿ ಹೋರಾಟ ಏನಾದ್ರೂ ಇದೆಯಾ? ಆ ಹೋರಾಟದಲ್ಲಿ ವಾಕ್ಯದ ಮೂಲಕನೇ ನೀವು ನಿಲ್ಬೇಕು. ಹೋರಾಟ ಇರುತ್ತೆ, ಹೃದಯದಲ್ಲಿ ಹೋರಾಟ ಇರುತ್ತೆ. ಹೃದಯದಲ್ಲಿ ಅನೇಕ ಕೋರಿಕೆಗಳು, ಅನೇಕ ಏನೇನೋ ಬರ್ತಾ ಇರುತ್ತೆ. ವಾಕ್ಯ ಎಂಬ ಖಡ್ಗವನ್ನು ಹಿಡಿದುಕೊಂಡು ಏನ್ ಬಂದ್ರು ಕೂಡ ನೀವು ಜಯಿಸ್ಬೇಕು. ಲೋಕವನ್ನ ಜಯಿಸಿದ್ದಾರೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಹೃದಯವನ್ನ ಜಯಿಸ್ಬೇಕು. ಮೊಟ್ಟ ಮೊದಲು ನಮ್ಮ ಹೃದಯವನ್ನ, ನಮ್ಮ ಶರೀರವನ್ನ ಜಯಿಸ್ಬೇಕು. ಹೌದು ಪ್ರಿಯರೇ. ಆಮೇಲೆ ಹೊರಗಡೆ ಬಹಳ ಸುಲಭ. ಯಾಕಂದ್ರೆ ಹೊರಗಡೆಗಿಂತ ಹೆಚ್ಚಾಗಿ ನಮ್ಮ ಹೃದಯ ಇದೆಲ್ಲ, ಅದು ನಾಶಕರವಾದಂತ ಗುಂಡಿ. ಅದು ದೇವರುಳ್ಳಂತ ಮಾತೇನಪ್ಪ ಅಂದ್ರೆ, ಹೃದಯ ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತಾರೆ. ಮತ್ತೆ ಆ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತಂದ್ರೆ ಮೆಡಿಸಿನ್ ಎಲ್ಲಿದೆ? ಅದಕ್ಕೆ ದೇವರ ವಾಕ್ಯವೇ ಔಷಧಿ. ಆ ದೇವರ ವಾಕ್ಯ ಪ್ರತಿನಿತ್ಯ ಆಗ್ಬೇಕಾ? ಒಂದು ದಿನ ಬಿಟ್ರೆ ಮಿಸ್ ಆದ್ರೆ ನೀವು ಮಿಸ್ ಆಗ್ತೀರ ಪ್ರಿಯರೇ. ಒಂದು ದಿನ ದೇವರ ವಾಕ್ಯವೆಂಬ ಔಷಧಿ ಹೃದಯಕ್ಕೆ ಕೊಡದೆ ಹೋದ್ರೆ ಗೊಂದಲದಲ್ಲಿ ಸಿಕ್ಕಾಕೊಳ್ತೀರಾ. ಆದ್ದರಿಂದ ಜಾಗೃತಿ ಪ್ರಿಯರೇ, ಹುಷಾರಾಗಿರಿ. ಪ್ರತಿನಿತ್ಯ ಈ ಸಹವಾಸದಲ್ಲಿರಿ. ಪ್ರತಿನಿತ್ಯ ಎಷ್ಟು ಆಹಾರ ಕೊಡ್ಬೇಕಷ್ಟು ಕೊಡಿ, ಅಷ್ಟು ಕೊಡಿ. ಆತ್ಮಿಕವಾಗಿ ಬಹಳ ಬೆಳೆಯಿರಿ. ಓಕೆ, ಆತ್ಮಿಕವಾಗಿ ಬೆಳೆದು ಒಳ್ಳೆ ರೀತಿಯಿಂದ ಬೆಳೀರಿ. ಅವೆಲ್ಲರೂ ಬೆಳೆಯೋಣ, ದೇವ್ರಿಗೋಸ್ಕರ ಬೆಳೆಯೋಣ, ದೇವ್ರಿಗೋಸ್ಕರ ನಿಂತ್ಕೊಳ್ಳೋಣ. ನಮ್ಮ ಜೀವಿತವನ್ನ ಯಥಾರ್ಥವಾಗಿ ಜೀವಿಸೋಣ. ನಮ್ಮ ಹೃದಯ ಯಥಾರ್ಥವಾಗಿರ್ಬೇಕು. ಎಲ್ಲರನ್ನ ಪ್ರೀತಿಸೋಣ. ಅಕ್ಕಳನ್ನು, ತಂಗಿಯನ್ನು, ತಮ್ಮನನ್ನು, ಅಣ್ಣನನ್ನು, ಮನೇಲಿ ಯಾರಿದ್ದಾರೆ, ಅತಿಗೆ ಇದ್ದಾಳ, ಇಲ್ಲ ಇನ್ನೊಬ್ಬರಿದ್ದಾರ, ದೊಡ್ಡವರಿದ್ದಾರ, ಚಿಕ್ಕವರಿದ್ದಾರೆ, ಯಾರಿದ್ದರೂ ಕೂಡ ನಾವು ಪ್ರೀತಿಸೋಣ. ಯಥಾರ್ಥವಾಗಿ ಪ್ರೀತಿಸೋಣ. ಕೋಪ ಬೇಡ, ವೇಷ ಬೇಡ, ಆವೇಶ ಬೇಡ. ಇದು ನಮ್ಮನ್ನ ನಾಶನಕ್ಕೆ ತಗೊಂಡು ಹೋಗುತ್ತೆ, ನಮ್ಮನ್ನ ನರಕಕ್ಕೆ ನಡೆಸುತ್ತೆ ಪ್ರಿಯರೇ. ಜಾಗ್ರತೆ. ಓಕೆ, ತಲೆ ಬಗ್ಸ್ರಿ, ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳಪ್ಪ. ಈ ಲೋಕದಲ್ಲಿ ಎಷ್ಟು ಅದ್ಭುತವಾದಂತ ಜೀವಿತವನ್ನು ಕೊಟ್ಟಿದ್ದೀರಾ. ಈ ಜೀವಿತದಲ್ಲಿ ಎಷ್ಟು ಉನ್ನತವಾದಂತ ಜ್ಞಾನವನ್ನು ಕೊಟ್ಟಿದ್ದೀರಾ ತಂದೆ. ನಿಮ್ಮಲ್ಲಿದ್ದಾಗ ಅದು ಒಳ್ಳೆ ಆನಂದ ತಂದೆ, ಸಮಾಧಾನ ಇದೆ, ಆರೋಗ್ಯ ಇದೆ. ತಂದೆಯಾದ ದೇವರೇ, ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ
ಎಲ್ಲಾ ನಿಮ್ಮ ಮಕ್ಕಳು ಜೀವಿಸ್ಬೇಕು, ಎಲ್ಲಾರು ನಿಮ್ಮ ಮಾರ್ಗದಲ್ಲಿರ್ಬೇಕು ತಂದೆ. ಹಾಗೆ ಮಕ್ಕಳನ್ನ ಕಾಪಾಡಿ, ಕನಿಕರಿಸಿ, ಎಲ್ಲರನ್ನ ಬಲಪಡಿಸಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಿ. ಒಂದು ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ. ನಮ್ದು ಚಿಕ್ಕ ಸಭೆಯಾಗಿದೆಯಲ್ಲ ತಂದೆ, ಎಲ್ಲಾ ಮಕ್ಕಳನ್ನ ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ಯಾರು ಕೂಡ ದೂರವಾಗದಂತೆ ಕನಿಕರಿಸಿ ತಂದೆ, ಬಲಪಡಿಸಿ ತಂದೆ. ಆರ್ಥಿಕ ವಿಷಯ ಆಗಿರ್ಬೋದು, ಆರೋಗ್ಯದ ವಿಷಯ ಆಗಿರ್ಬೋದು, ಕೆಲಸದ ವಿಷಯ ಆಗಿರ್ಬೋದು, ಸಹಾಯ ಮಾಡಿ ತಂದೆ. ಕೆಲವರು ಬಹಳ ದುಃಖದಲ್ಲಿ, ಬಾಧೆಯಲ್ಲಿದ್ದಾರೆ. ಬಾಂಬೆಯಲ್ಲಿದ್ದಂತ ಒಬ್ಬ ಲಕ್ಷ್ಮೀ ಮಗಳು ತಂದೆ ದುಃಖದಲ್ಲಿದ್ದಲ್ಲಿ, ಕೆಲಸ ಇಲ್ಲಪ್ಪ, ಏನ್ ಸಿಗ್ತಾ ಇಲ್ಲಪ್ಪ ಅಂತೇಳಿ ಬಾಧೆಯಲ್ಲಿದ್ದಾಳೆ. ಆ ಮಗಳನ್ನ ಕನಿಕರಿಸಿ ತಂದೆ, ಆ ಮಗಳನ್ನ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಇನ್ನು ಕೆಲವರು ಅನಾರೋಗ್ಯದಲ್ಲಿದ್ದಾರೆ, ಇನ್ನು ಕೆಲಸ ಇಲ್ಲದೆ ಇದ್ದಾರೆ ತಂದೆ. ಆ ಮಕ್ಕಳನ್ನ ಕನಿಕರಿಸಿಪ, ಸಹಾಯ ಮಾಡಿ. ಯಾಕೆಂದ್ರೆ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ ತಂದೆ. ಸಭೆಯಿಂದ ದೂರವಾದಂತ ಮಕ್ಕಳು ಕೂಡ ಇದ್ದಾರೆ ತಂದೆ. ಎಲ್ಲರನ್ನ ಕನಿಕರಿಸಿ ಕಾಪಾಡಿ, ಕಾಪಾಡಿ ತಂದೆ. ಪ್ರತಿಯೊಬ್ಬರು ನಿಮ್ಮ ಮಾರ್ಗದಲ್ಲಿ ಬರಬೇಕು, ಪ್ರತಿಯೊಬ್ಬರು ನಿಮ್ಮ ಸಹವಾಸದಲ್ಲಿರ್ಬೇಕು ತಂದೆ. ಹಾಗೆ ಬಲಪಡಿಸಿ ತಂದೆ. ಒಂದು ವೇಳೆ ಯಾರಾದ್ರೂ ಮಿಸ್ಟೇಕಲ್ಲಿದ್ರೆ, ತಪ್ಪಲ್ಲಿದ್ರೆ ತಂದೆ, ಕನಿಕರಿಸಿ ಕಾಪಾಡಿ ತಂದೆಯ ದೇವರೇ. ಪ್ರತಿಯೊಬ್ಬರು ನಿಮ್ಮ ಸಹವಾಸದಲ್ಲಿರ್ಬೇಕು, ಯಥಾರ್ಥವಾಗಿರ್ಬೇಕು. ಹಾಗೆ ನಾವೆಲ್ಲರೂ ಯಥಾರ್ಥವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಯಾಕೆ ಹೃದಯ ನೋಡುವಾಗ ಗೊಂದಲ ತಂದೆ, ಎಲ್ಲಾ ಗಲಿಬಿಲಿ ಇರುತ್ತೆ ತಂದೆ, ಏನೇನೋ ನಡೀತಾ ಇರುತ್ತೆ ತಂದೆ. ಇವೆಲ್ಲ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ನೀವು ಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇನ್ನು ಈ ಒಂದು ದಿನಗಳಲ್ಲಿ ಅನೇಕ ಮೀಟಿಂಗ್ಗಳು, ಬೀದರ್ನಲ್ಲಿ 3 ದಿನ ಮೀಟಿಂಗ್ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಕಾಡವಾದ ಒಂದು ಮೆಥೋಡಿಸ್ಟ್ ಚರ್ಚ್ನಲ್ಲಿ ತಂದೆ ಆತ್ತೆಯವರೇ, ಆ ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಸಹೋದರರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಅಲ್ಲಿರುವಂತ ಎಲ್ಲರೂ ಸತ್ಯವಾದಂತ ಜ್ಞಾನವನ್ನು ತಿಳ್ಕೊಂಡು ಭಯ ಭಕ್ತಿಯಿಂದ ನಡೆಯುವಂತೆ ಆ ಮಕ್ಕಳನ್ನ ಆಶೀರ್ವದಿಸಿ. ಮಂಗಳೂರಿನಲ್ಲಿದ್ದಂಥ ಸಭೆಗೋಸ್ಕರ, ಆ ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬರುವಂತೆ ಸಹಾಯ ಮಾಡಿ. ಯಾಕೆಂದ್ರೆ ಅನೇಕ ಮಂದಿ ದೀಕ್ಷಾಸ್ಥಾನ ಪಡ್ಕೊಂಡಿದ್ದಾರೆ. ಆದರೆ ತಂದೆಯ ದೇವರು ಯಾಕೆ ಪಡ್ಕೊಂಡಿದ್ದಾರೋ, ಯಾಕೆ ಬಂದಿದ್ದಾರೋ, ಯಾಕೆ ದೂರ ಆಗಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ತಂದೆಯ ಮಕ್ಕಳನ್ನ ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆ, ಈ ಕರ್ನಾಟಕದಲ್ಲಿ ಎಲ್ಲಿ ಸುವಾರ್ತೆ ನಡೀತಾ ಇದೆಯೋ ನಮ್ಮ ಮೂಲಕ ಆತ್ಮಗಳನ್ನ ನಿಲ್ಲಿಸೋದಕ್ಕೆ, ಬಲಪಡಿಸೋದಕ್ಕೆ ಸಹಾಯ ಮಾಡಿ. ಕೆರೆಕೆರೆ ಗ್ರಾಮದಲ್ಲಿ ಆಗಿರ್ಬೋದು, ಬಳ್ಳಾರಿಯಲ್ಲಿ, ರಾಯಚೂರಲ್ಲಿ, ಮಾನ್ವಿಯಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ, ಹಾಸನಲ್ಲಿ, ಬೆಂಗಳೂರು ಪಟ್ಟಣದಲ್ಲಿ, ಹಾವೇರಿಯಲ್ಲಿ, ದಾವಣಗೆರೆಯಲ್ಲಿ, ಹಾಸನಲ್ಲಿ, ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ, ಅಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೆ ತಂದೆ. ನಿಮ್ಮ ವಾಕ್ಯಗಳನ್ನ ತಿಳ್ಕೊಳ್ತಾ ಇದ್ದಾರೆ, ಕಲ್ತ್ಕೊಳ್ತಾ ಇದ್ದಾರೆ. ಎಲ್ಲಾ ಮಕ್ಕಳನ್ನ ಆಶೀರ್ವದಿಸಿ, ಕಾಪಾಡಿ, ಬಲಪಡಿಸಿ, ಕನಿಕರಿಸಿ. ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ಸಭೆಯಾಗಿ ಗೂಗಲ್ ಮೀಟ್ ನಲ್ಲಿ ಸೇರ್ತಾ ಇದ್ದಾರೆ. ಸೇರುವಂತ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ರೇಖಾರ್ ಅವ್ರಿಗೋಸ್ಕರ. ಅದೇ ರೀತಿಯಲ್ಲಿ ಮಗನು ದೀಕ್ಷೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಕನಿಕರಿಸಿ, ಬೆಳೆಸಿ, ಜ್ಞಾನದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಇರಬೇಕು. ಹಾಗೆ ಸಹಾಯ ಮಾಡಿ. ಅದೇ ರೀತಿ ತಂದೆಯ ದೇವರೇ, ಮಾನವಿ ಪಟ್ಟಣದಲ್ಲಿ 5 ದಿನ ಬೈಬಲ್ ಸೆಮಿನಾರ್ ಅನ್ನು ಏರ್ಪಾಟ್ ಮಾಡಿರುವಂತ ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ, ಬಲವನ್ನು ಕೊಡಿ. ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ದಯಪಾಲಿಸಿ, ಅನೇಕರು ಬಂದು ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡು ಯಥಾರ್ಥವಾದ ಸೇವೆಯಲ್ಲಿ, ಭಕ್ತಿಯಲ್ಲಿ ನಿಲ್ಲುವಂತೆ ಸಹಾಯ ಮಾಡಿ. ಕಪಟ ವೇಷಧಾರಣೆ, ಕೆಲವರಲ್ಲಿ ಅಸೂಯೆ ಇದೆ ತಂದೆ. ಆ ಅಸೂಯೆನ ತೊಲಗಿಸುವಂತೆ ಸಹಾಯ ಮಾಡಿ, ಎಲ್ಲ ಸೇರುವಂತೆ ಸಹಾಯ ಮಾಡಿ. ಪ್ರತಿದಿನಾಲೂ ವಾಕ್ಯಗಳನ್ನ ಸಾರುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ, ಕಾಪಾಡಿ, ಬಲಪಡಿಸಿ. ಅದೇ ರೀತಿಯಲ್ಲಿ ಶಂಕರ್ ಮೂರ್ತಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಆ ಮಕ್ಕಳನ್ನ ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಕಾಪಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿತ್ತು ನಡೆಸಲಿ. ಆಮೇನ್, ಆಮೇನ್. ಎಲ್ಲರಿಗೂ ಎಲ್ಲರಿಗೂ